ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದ್ರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಎಬಿ ಪ್ರಾಪರ್ಟೀಸ್ ವತಿಯಿಂದ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವ ಬಡಾವಣೆ ಲಭ್ಯ ಇದೆ. 20-30 ನಿವೇಶನಗಳು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಅದರಲ್ಲೂ ಸ್ಪಾಟ್ ಬುಕಿಂಗ್ ಮಾಡುವಂತವರಿಗೆ 5 ಗ್ರಾಂ ಚಿನ್ನ ಉಚಿತ ಮತ್ತು ನೋಂದಣಿ ವೆಚ್ಚ ಕೂಡ ಉಚಿತ. ಖಂಡಿತವಾಗಿಯೂ ನೀವು ಕೂಡ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಪಥ್ಯದ ಆಹಾರ ಕ್ರಮವಿಲ್ಲದೆ ಬೊಜ್ಜು ಮತ್ತು ಹೊಟ್ಟೆಯ ಕೊಬ್ಬಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದ್ರೆ ಅದು ಲವಣ ತೈಲಂ. ನೀವು ಕೂಡ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಗುರುಜಿ ತಿಳಿಸ್ಕೊಡ್ತಾರೆ. ಇದ್ರ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿ ತಿಳಿಸಿದ್ರೆ, ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲ ಇರುವಂತಹ ರಾಶಿಗಳು ಯಾವುದು, ಅದಕ್ಕೆ ಮಾಡಬೇಕಾಗಿರುವಂತಹ ಅನುಷ್ಠಾನದ ಪರಿಹಾರ ಹೇಗೆ ಅನ್ನೋದನ್ನ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಇದರ ಜೊತೆಗೆ ಎಂದಿನಂತೆ ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿ ದಿನದಂತೆ ಇವತ್ತು ಸಹ ಕೃಷಿಯಿಂದ ತಿಳ್ಕೊಳ್ತಾ ಹೋಗೋಣ. ಆದ್ರೆ ವೀಕ್ಷಕರೇ, ಈ ಎಲ್ಲಾ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಇದೇ ಬರುವ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಗಡಿದಂ ಕ್ಷೇತ್ರಕ್ಕೆ ಗುರುಜಿಯವರು ತೆರಳಿದ್ರು. ಅಲ್ಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಸಾನ್ನಿಧ್ಯದಲ್ಲಿ ಹುಣ್ಣಿಮೆಯ ದಿವಸದಂದು ವಿಶೇಷವಾದಂತಹ ಸಂಭ್ರಮದ ಅದ್ಧೂರಿ ಬ್ರಹ್ಮ ರಥೋತ್ಸವವನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಗಾಯತ್ರಿ ದೇವಾಲಯಕ್ಕೆ ಕೂಡ ಗುರುಜಿಯವರು ತೆರಳಿದ್ರು. ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನೀವು ಶನಿವಾರ ತಪ್ಪದೇ ವೀಕ್ಷಿಸಬಹುದು. ಇದರ ಜೊತೆಗೆ ಗುಲ್ಬರ್ಗಾ ಜಿಲ್ಲೆ ಸುರಪುರ ತಾಲೂಕು ಹುಣಸಗಿ ಗ್ರಾಮದಲ್ಲಿ ನೆರವೇರಿಸಲಾದಂತಹ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ಕೂಡ ತಪ್ಪದೇ ವೀಕ್ಷಿಸಿ. ಇದೇ ಬರುವ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಶುಭ ಬುಧವಾರ. ಶ್ರೀನಿವಾಸನ ದಿವ್ಯ ದರ್ಶನ ಮಾಡ್ಕೊಂಡು ಬರೋಣ.
ವೀಕ್ಷಕರೇ, ಶುಭ ಬುಧವಾರದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಮಾಡಿದ್ದಾಯಿತು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞಾಂ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚಾಶೇಷಾದ್ರೀಪತಿರೇವ ಚ. ಗೋವಿಂದ ಗೋವಿಂದ. ಪದ್ಮಾನನೆ ಪದ್ಮವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೇ ನಮಃ ರಾಜ್ಯಕಲಾವಲ್ಲಭಾಯ ನಮಃ ಓಂ ಭಗವತೇ ನಮಃ ಓಂ ಶ್ರೀಮತೇ ನಮಃ ಓಂ ಸಾಮ್ರಾಜ್ಯದಾಯಿನೇ ನಮಃ ಓಂ. ಜಾತವೇದಸೇ ಸುನವಾಮಸೋಮರಾದೀತು ನಿದಹಾತಿ ವೇದಾಃ ಸನಃ ಪರಿಷದತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಬಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಅಂಬಾಯ ನಮಃ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೌತಾಂ ದರಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ. ಓಂ ಮಹಾಲಕ್ಷ್ಮೀ ನಮಃ. ಓಂ ವೆಂಕಟೇಶಾಯ ನಮಃ. ಓಂ ಶ್ರೀನಿವಾಸಾಯ ನಮಃ. ಓಂ ಶ್ರೀ ವೆಂಕಟೇಶಾಯ ನಮಃ. ಹರಿಹರಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತಿಂ ಶತ್ರುವಿನಾಶನಾಯ ಪ್ರತ್ಯಕ್ಷಶೂಲವಿದಾಯ ವದಗಜವಾಹನಾಯ ವರವರದ ಸರ್ವಜನಮೇ ವಶವಾನಾಯ ಸ್ವಾಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಸುತನ ಆನಂದ ಚಿತ್ತ ನಯನಯ್ಯಪ್ಪನ್ ಸ್ವಾಮಿಯೇ ಶರಣಮಯ್ಯಪ್ಪ. ಬುಧವಾರ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರತಕ್ಕಂತಹ ಆರಾಧನಾ ಮಹೋತ್ಸವ. ಇವತ್ತಿನ ದಿವಸ ಬುಧವಾರ ಬಂತು ಅಂದರೆ ಮಹಾವಿಷ್ಣುವಿನ ಆರಾಧನೆ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ, ಜೊತೆಗೆ ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಂದಗತಿಯಲ್ಲಿ ಸಾಗತಕ್ಕಂತಹ ದಿನ ಆದರೂ ನಮ್ಮ ನಡೆ ನಡವಳಿಕೆಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ಬೇಕು. ಹಾಗೆ ಮಾಡುವಂತಹ ಕಾಯಕವನ್ನು, ಯಾವ ಕೆಲಸವನ್ನು ನಾವು ಮಾಡ್ತಿರ್ತೀವೋ ಆ ಕೆಲಸದ ಬಗ್ಗೆ ನಾವು ಶ್ರದ್ಧಾಭಕ್ತಿಯಾಗಿ ಕೆಲಸವನ್ನು ಮಾಡಿದ್ರೆ, ಆ ಕಾರ್ಯವನ್ನು ನಿರ್ವಹಿಸಿದ್ರೆ ಆಗ ಅದರಿಂದ ಫಲಗಳು ಸಾಕಷ್ಟು ಅಂತ ಹಿರಿಯರು ಹೇಳುತ್ತಾರೆ. ಹಾಗೆ ಇವತ್ತು ಆರೋಗ್ಯವನ್ನು ಸರಿಪಡಿಸಿಕೊಳ್ಳೋದಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ದಿನ, ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ದಿನ, ಮನಸ್ಸಲ್ಲಿರ್ತಕ್ಕಂತಹ ನೋವುಗಳನ್ನು ದೂರ ಮಾಡಿಕೊಳ್ತಕ್ಕಂಥ ದಿನ. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಎಲ್ಲವೂ ಬಹಳ ವಿಶೇಷವೇ. ಆದರೂ ಮೇ ಮುಗಿತು, ಜೂನ್ ಬಂತು. ನೋಡಿ ಎಷ್ಟು ಬೇಗ ದಿನಗಳು ಕಳೆದು ಹೋಗ್ತಾ ಇದೆ. ಜನವರಿ 14 ಮಕರ ಸಂಕ್ರಮಣದಂದು ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಕಳೆದ 1-2-3 ವರ್ಷಗಳಲ್ಲಿ ಆದಂತಹ ಅವಘಡಗಳು ಸಾಕಷ್ಟು ಆಯಿತು. ಆದರೂ ಭಕ್ತರೇನು ಕಡಿಮೆ ಆಗಲಿಲ್ಲ. ಯಥೇಚ್ಛವಾದಂಥ ರೀತಿಯಲ್ಲಿ ಭಕ್ತರು ಭಗವಂತನ ಸೇವೆಗೆ ಹೊರಟರು.
ಆದರೆ ಈ ಬಾರಿ ಅಯ್ಯಪ್ಪನ ಈಗಾಗಲೇ ಸಾಕಷ್ಟು ಜನ ಭಕ್ತ ಸಾಗರ ನಿರಂತರವಾದಂತಹ ಅಯ್ಯಪ್ಪನ ಸೇವೆಗೆ ಶಬರಿಮಲೆಯತ್ತ ತೆರಳುತ್ತಲೇ ಇದ್ದಾರೆ. ಆದರೆ ಶಬರಿಮಲೆಯಲ್ಲಿ ಒಂದು ವಿಶೇಷವಾದಂತಹ ಅವರದೇ ಆದಂತಹ ಒಂದು ಕಾನೂನಿನ ಚೌಕಟ್ಟಿದೆ. ಅಂದ್ರೆ ಹಿಂದಿನ ಪದ್ಧತಿ ಏನಿದೆಯೋ ಆ ಪದ್ಧತಿಯನ್ನೇ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಒಂದು ವಿಶೇಷ. ಭಕ್ತರಿಗೆ ಆಗ ದರ್ಶನ ಸಿಗ್ಲಿಲ್ಲ ಅಂತ ವರ್ಷದ 365 ದಿವಸ ದೇವಸ್ಥಾನವನ್ನು ತೆಗಿತಕ್ಕಂಥದ್ದಲ್ಲ. ಆ ದೇವಸ್ಥಾನದ ಆಡಳಿತ ಮಂಡಳಿ ಹಿಂದಿನ ಪದ್ಧತಿ, ಹಿಂದಿನ ರಾಜವಂಶಸ್ಥರು ಅಂದು ಏನು ಆ ಒಂದು ದೇವಸ್ಥಾನದ ಆ ಒಂದು ಪೂಜಾ ಪದ್ಧತಿಗಳನ್ನು ಮಾಡಿಟ್ಟಿದ್ದಾರೆ, ಅಥವಾ ಯಾವ್ಯಾವ ಮಾಸದಲ್ಲಿ ಎಷ್ಟು ದಿವಸ ಮಾತ್ರ ದೇವಸ್ಥಾನ ದರ್ಶನಕ್ಕೆ ಸಿಗಬಹುದು ಅಂತ ಬರೆದಿದ್ದಾರೋ ಅಷ್ಟು ದಿವಸನೇ ಇವತ್ತಿಗೂ ನಡೀತಿರ್ತಕ್ಕಂಥದ್ದು. ಆದರೆ ಅಯ್ಯಪ್ಪನ ಸಾನ್ನಿಧ್ಯ ಗರ್ಭಗುಡಿಯಲ್ಲಿ ಪುಟ್ಟದಾದಂತಹ ನಿತ್ಯವೂ ಸಹಿತ ಅನುಷ್ಠಾನವನ್ನು ಮಾಡ್ತಾ ಭಗವಂತ ಬರ್ತಕ್ಕಂತಹ ಭಕ್ತರನ್ನ ಹರಿಸ್ಲಿಕ್ಕಾಗಿ ಕೂತಿರ್ತಕ್ಕಂಥ ಆ ಪುಟ್ಟ ಮೂರ್ತಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ನೋಡ್ಲಿಕ್ಕೆ 2 ಕಣ್ಗಳ ಸಾಲದು. ನೋಡಿ, ಅಯ್ಯಪ್ಪನ ಕ್ಷೇತ್ರಕ್ಕೆ ಪಂಪಾಯಿಂದ ಶಬರಿಮಲೆವರೆಗೂ ನಡೆದೇ ಹೋಗ್ಬೇಕು. ಆದರೆ ಯಾರೇ ಒಬ್ಬ ಬಡವ ಬಲ್ಲಿಗ ಇರಲಿ, ಶ್ರೀಮಂತ ಇರಲಿ, ಅವನು ಎಷ್ಟೇ ಕೋಟಿಗೆ ಬದುಕಿರಲಿ, ಅವನಿಗೆ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆ ಇಲ್ಲ, ಅಥವಾ ತಳಗಡೆಯಿಂದ ಮೇಲ್ಗಡೆ ಒಂದು ಹೆಲಿಕಾಪ್ಟರ್ ಇಲ್ಲ, ಅಥವಾ ಅಲ್ಲಿ ಬೇರೆ ಒಂದು ವಾಹನಗಳ ವ್ಯವಸ್ಥೆ ಇಲ್ಲ. ನಿನ್ನ ಶ್ರಮ ಅಲ್ಲಿ ಪಡಲೇಬೇಕು. ಅಯ್ಯಪ್ಪನ ನೋಡಬೇಕು ಅಂದ್ರೆ ನಿನ್ನ ಶ್ರಮಸೇ ನಡಿಬೇಕು. ಆದರೆ ನಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದಷ್ಟು ಬೇರೆ ವ್ಯವಸ್ಥೆ ಇರಬಹುದು, ಆದರೂ ವಾಹನ ವ್ಯವಸ್ಥೆ ಅಲ್ಲ. ವಾಹನ ವ್ಯವಸ್ಥೆ ಇಲ್ಲ ಅಥವಾ ಅಲ್ಲಿಗೆ ಬೇರೆ ವ್ಯವಸ್ಥೆಗಳಂತ ನಿಮಗೆ ಸಿಗೋದಿಲ್ಲ. ಇದು ಮಾತ್ರ ಬಹಳ ಸುಂದರವಾಗಿರ್ತಕ್ಕಂತಹ ಸಾನ್ನಿಧ್ಯ. ಜೊತೆಗೆ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಆ ಪುಣ್ಯಭೂಮಿಯನ್ನೂ ಸಹಿತ ಒಂದಷ್ಟು ಜನ ಕಲುಷಿತ ಮಾಡಬೇಕು ಅಂತ ಮುಂದೆ ಹೆಜ್ಜೆ ಹಾಕಿದವರು ಉಂಟು. ಹೆಜ್ಜೆ ಹಾಕಿರ್ತಕ್ಕಂಥವ್ರು ಎಲ್ಲೆಲ್ಲಿ ಹೋದ್ರೋ ಇರಲಿ, ಆದರೆ ಒಂದಂತೂ ಸತ್ಯ, ಇವತ್ತು ನೆನ್ನೆಯ ಶಬರಿಮಲೆ ಅಲ್ಲ, ಇವತ್ತು ನೆನ್ನೆಯ ಅಯ್ಯಪ್ಪನ ಸಾನ್ನಿಧ್ಯ ಅಲ್ಲ, ಇವತ್ತು ನೆನ್ನೆ ನಡೆಸಿರ್ತಕ್ಕಂತಹ ಅಥವಾ ಇವತ್ತಿನ ಪವಾಡವೂ ಅದಲ್ಲ. ಶಬರಿಮಲೆಯನ್ನು ನಂಬಿ ಬದುಕ್ತಿರ್ತಕ್ಕಂಥವ್ರು, ಅಯ್ಯಪ್ಪ ಸ್ವಾಮಿಯನ್ನು ಆರಾಧನೆ ಮಾಡ್ತಿರ್ತಕ್ಕಂಥವ್ರು, ಎಷ್ಟೋ ಕುಟುಂಬಗಳಲ್ಲಿ ಅಯ್ಯಪ್ಪನ ಮಾಲೆಯನ್ನು ಧರಿಸಿ ಆ ಸಮಯದಲ್ಲಿ ಅವರ ತಮ್ಮ ಜೀವನದಲ್ಲಿರ್ತಕ್ಕಂತಹ ಕೆಲವು ಆಗುಹೋಗುಗಳನ್ನ, ಸುಂದರವಾದ ಕ್ಷಣವನ್ನು ಮತ್ತಷ್ಟು ಗಟ್ಟಿ ಭದ್ರ ಬುನಾದಿ ಮಾಡಿಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಜನ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಅಂತ ಹೊರಡುವ ಭಕ್ತರು ಅವರು ನಡೆಸುವಂತಹ ಆ ಒಂದು ಸುಂದರವಾದಂತಹ ವ್ರತಾನುಷ್ಠಾನ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಈಗ ಯಾಕೆ ಇದೆಲ್ಲ ನಾನು ಹೇಳ್ತಾ ಇದ್ದೇನೆ? ಅಯ್ಯಪ್ಪನ ಇವತ್ತು ಒಂದು ಅನುಷ್ಠಾನ ಇದೆ. ಆದರೆ ಅನುಷ್ಠಾನ ಎಂಬತಕ್ಕಂಥದ್ದು ಶಬರಿಮಲೆಯಲ್ಲಿದೆ ಇಲ್ಲ ಅಂತಕ್ಕಂಥದ್ದಲ್ಲ. ಯಾರೊಬ್ಬರು ಶಬರಿಮಲೆ ಮಾಲೆಯನ್ನು ಹಾಕುವಂತ, ಮಾಲೆ ಹಾಕಿ ಅಯ್ಯಪ್ಪನ ದರ್ಶನ ಮಾಡಲಿಕ್ಕಾಗಿ ಹೊರಡುವಂತಹ ಯಾತ್ರಾರ್ಥಿಗಳಿದ್ದೀರಲ್ಲ, ಇವತ್ತು ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಅಯ್ಯಪ್ಪನ ದರ್ಶನ ಮಾಡಿ. ಅಥವಾ ಪ್ರಾಂತ್ಯದಲ್ಲಿ ಇಲ್ದಿದ್ರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಅಯ್ಯಪ್ಪ ಇದ್ದಾನಲ್ಲ, ನಿಮ್ಮೊಳಗೆ ಅಯ್ಯಪ್ಪ ಇದ್ದಾನಲ್ಲ, ಆ ಅಯ್ಯಪ್ಪನ ಪೂರ್ವಾಭಿಮುಖವಾಗಿ ಕೂತು 108 ಬಾರಿ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುತರೇ ಶರಣಮಯ್ಯಪ್ಪ, ಕನ್ಯಮೂಲ ಗಣಪತಿಯೇ ಶರಣಮಯ್ಯಪ್ಪ, ಹೀಗೆ ಅಯ್ಯಪ್ಪ ಸ್ವಾಮಿಯನ್ನ ಶ್ರದ್ಧಾಭಕ್ತಿಯಾಗಿ ಇವತ್ತು ನೀವು ಪ್ರಾರ್ಥನೆ ಮಾಡಿದ್ರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಒಂದಷ್ಟು ಅಭಿವೃದ್ಧಿಯನ್ನ ಕಾಣ್ತೀರಿ. ಕಾರಣ ಮನುಷ್ಯನ ಗ್ರಹಗತಿಗಳಲ್ಲಿ ಏನೇ ಬಂದು ಹೋಗುವಂತದ್ದಿದ್ರೂ ದೈವದತ್ತವಾಗಿ ದೈವ ಸಂಕಲ್ಪ ಎಂಬತಕ್ಕಂಥದ್ದು, ದೇವರ ಆಶೀರ್ವಾದ ಎಂಬತಕ್ಕಂಥದ್ದು ಯಾರೊಬ್ಬರ ಮೇಲೆ ಬಂದರೂ ಅವರು ಎಲ್ಲರೂ ಚೆನ್ನಾಗಿರ್ತಾರೆ. ನಾವು ಸಾಕಷ್ಟು ಬಾರಿ ಮಾತಾಡ್ಕೊಳ್ತೀವಿ, ಎಂತಹ ಕಟಕನಪ್ಪ ಇವನು, ಎಂತಹ ತೊಂದರೆ ಕೊಡ್ತಾನಪ್ಪ, ಎಲ್ಲಾರ್ಗೂ ತೊಂದರೆ ಕೊಡ್ತಾನೆ, ತೊಂದರೆ ಕೊಡ್ತಕ್ಕಂಥ ವ್ಯಕ್ತಿ ರಾಜನಾಗಿ ಬದುಕ್ತಿದ್ದಾನೆ. ಆದರೆ ನಾವು ಇಷ್ಟು ಸಾತ್ವಿಕವಾಗಿದ್ದೇವೆ, ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತೀವಿ. ಕನಿಷ್ಠ ಪಕ್ಷ ನಾನು ಉಪವಾಸ ಇದ್ರು ಇನ್ನೊಬ್ಬರು ಹೊಟ್ಟೆ ತುಂಬಿಸ್ಬೇಕು ಅಂತ ಚಿಂತನೆ ಮಾಡ್ತೇನೆ. ಆದರೆ ನನ್ನ ಹಣೆ ಬಾರಿಕೆ ನನಗೆ ಊಟ ಸಿಕ್ಕಲ್ಲ, ಇನ್ನು ನಾನು 4 ಜನಕ್ಕೆ ಏನು ಕೊಡೋದು, ಈ ಚಿಂತನೆಯನ್ನು ಮಾಡ್ತೀವಿ. ಏನೇ ಆದರೂ ಕರ್ಮಫಲ ಅನ್ನೋದಿದೆಯಲ್ಲ, ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಇದೆಯಲ್ಲ, ಇಂದು ಮಾಡಿದ್ದಲ್ಲ, ಹಿಂದೆ ಮಾಡಿಟ್ಟಿದ್ದು ಇವತ್ತು ನಾವು ನೋಡ್ತಿರ್ತಕ್ಕಂಥದ್ದು, ಇವತ್ತು ಮಾಡೋದು ನಾಳೆ ನೋಡ್ತಕ್ಕಂತಹದ್ದು. ಹಾಕಿದ ಬೆಳೆ, ಬೀಜ ಹಾಕಿದ ತಕ್ಷಣ ಬೆಳೆ ಬರ್ತಕ್ಕಂಥದ್ದಲ್ಲ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಇವತ್ತಿನ ದಿವಸ ಬೀಜ ಚೆಲ್ಲಿದ್ರೆ ಅಲ್ಲಿ ಬೆಳೆ ಬರೋದಿಲ್ಲ. ಆ ಬೆಳೆ ಬಂದ್ರೂ ಅದರಲ್ಲಿ ಸಾಕಷ್ಟು ಬೇರೆ ಬೇರೆ ತರ ವ್ಯತ್ಯಾಸ ಆಗುತ್ತೆ. ಆದರೆ ಹಾಕಿದ ಬೀಜ ಸಮಯ ತೆಗೆದುಕೊಂಡು ಒಳ್ಳೆ ಬೆಳೆ ಆದರೆ ಅದಕ್ಕೆ ತಾಳ್ಮೆಯಿಂದ ಅದಕ್ಕೆ ಆಹಾರದಲ್ಲೂ ಅಷ್ಟೇ ಶಕ್ತಿ ಇರುತ್ತೆ. ಅದಕ್ಕಾಗಿ ತಾಳಿದವನು ಬಾಳಿಯ ಅನ್ನುವಂತ ಇವತ್ತಿನ ದಿವಸ ಅಯ್ಯಪ್ಪನ ಸೇವೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳಿದೆ. ಹಾಗಾಗಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕಾಗ್ಲಿ ಅಥವಾ ಸುತ್ತಮುತ್ತ ಇರತಕ್ಕಂಥ ಅಯ್ಯಪ್ಪನ ಮಂದಿರಕ್ಕೆ ಹೋಗಿ ಸ್ವಾಮಿಗೆ ಒಂದಿಷ್ಟು ಶ್ರೀಗಂಧ, ತುಳಸಿ, ಭಸ್ಮ ಮತ್ತೆ ಸ್ವಾಮಿಗೆ ನೈವೇದ್ಯಕ್ಕಾಗಿ ಒಂದಷ್ಟು ಬೇರೇನಾರು ಪದಾರ್ಥಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೋಗಿ ಬಂದಂತಹ ಭಕ್ತರು ತಮ್ಮ ತಮ್ಮ ಮನೋಕಾಮನೆ ಸಿದ್ಧಿಗಾಗಿ ತಾವು ಅಯ್ಯಪ್ಪನ ನಂಬಿದ್ದೀರಿ, ಅಯ್ಯಪ್ಪನ ದರ್ಶನ ಮಾಡಿದಿರಿ, ಶಬರಿಮಲೆ ದರ್ಶನ ಮಾಡಿದಿರಿ, ಯಾತ್ರೆಯ ಒಂದಷ್ಟು ಸವಿನೆನಪುಗಳನ್ನ ನೆನೆಸ್ಕೊಳ್ತಕ್ಕಂಥದ್ದು ಬಹಳ ವಿಶೇಷ. ಯಾತ್ರೆ ಹೊರಟೋರು ಗೊತ್ತಾಗತ್ತೆ ಯಾತ್ರೆಯ ವಿಶೇಷತೆ ಏನು ಅಂತ. ಅನ್ನದ ಬೆಲೆ ನಿಮ್ಗೆ ಹಾಗೆ ಗೊತ್ತಾಗ್ತಕ್ಕಂಥದ್ದು. ಈಗೆಲ್ಲ ಶಬರಿಮಲೆ ಹೇಗೆಂದ್ರೆ, ಶಬರಿಮಲೆ ಹೇಗಪ್ಪ ಅಂದ್ರೆ ಹತ್ತಿರದವರೆಗೂ ನಾವು ಹೆಲಿಕಾಪ್ಟರ್ ಅಥವಾ ಫ್ಲೈಟ್ ಎಲ್ಲ ಹೋಗ್ಬೋದು, ಅಲ್ಲಿಂದ ಸ್ವಲ್ಪ ದೂರ ಮತ್ತೊಂದು ವೆಹಿಕಲ್, ಅಲ್ಲಿಂದ ಆಚೆ ಅಂತೂ ನಡಿಲೇಬೇಕು. ನೋಡಿ, ಅದೃಷ್ಟ ಇಷ್ಟೆಲ್ಲ ಸಿರಿ ಸಂಪತ್ತಿದೆ, ಅಯ್ಯಪ್ಪನಿಗೆ ಸಾಕಷ್ಟು ಜನ ಭಕ್ತರಿದ್ದಾರೆ.
ಅಷ್ಟು ಜನ ಭಕ್ತರು ಎಲ್ಲರೂ ಸೇರಿದ್ರೆ ಮೇಲ್ಗಡೆ ಒಂದು ಫ್ಲೈಟ್ ಅನ್ನು ಇಳಿಸೋದಕ್ಕೂ ದಾರಿ ಮಾಡಬಹುದು ಅಥವಾ ಹೆಲಿಕಾಪ್ಟರ್ ಅಲ್ಲೂ ದಾರಿ ಮಾಡಬಹುದು. ಆದರೆ ಅಲ್ಲಿನ ವ್ಯವಸ್ಥೆ, ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಹಿಂದಿನ ಪೂಜಾ ಪದ್ಧತಿ, ಅಲ್ಲಿನ ಕ್ರಮ ಏನಿದೆಯೋ ಆ ಕ್ರಮವನ್ನೇ ಪಾಲನೆ ಮಾಡ್ತಾರೆ ವಿನಃ ಅದರ ಬದಲಾವಣೆ ತರೋಲ್ಲ. ಅಷ್ಟೇ ಯಾಕೆ, ಶಬರಿಮಲೆಯಲ್ಲಿ ಜನವರಿ 14ನೇ ತಾರೀಕು 14 ಅಥವಾ 15ರಲ್ಲಿ ಬರ್ತಕ್ಕಂಥ ಸಂಕ್ರಾಂತಿ ಹಬ್ಬದಂದು ರಾಜ ಮಾಡಿಸಿಟ್ಟಿರ್ತಕ್ಕಂಥ ಅಂದಿನ ಒಡವೆಗಳೇನಿದೆ ಅದನ್ನು ಅಯ್ಯಪ್ಪನಿಗೆ ಅಲಂಕಾರ ಮಾಡಲಿಕ್ಕಾಗಿ ತಲಗಡೆ ಬೆಟ್ಟದಿಂದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪಂದಳ ರಾಜ, ಪಂದಳ ವಂಶಸ್ಥರು ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಡೆದು ಶಬರಿಮಲೆಗೆ ಬರುತ್ತೆ ವಿನಃ ಇಷ್ಟೆಲ್ಲ ವ್ಯವಸ್ಥೆ ಇದ್ರು, ಇಷ್ಟೆಲ್ಲ ಸಿರಿ ಸಂಪತ್ತಿದ್ರು, ಕೋಟಿಗಟ್ಟಲೆ ಹಣೆ ಅಲ್ಲಿ ಬರ್ತಾ ಇದ್ರು, ಎಷ್ಟು ದುಡ್ಡು ಬಂದ್ರು ಅಲ್ಲಿ ರಸ್ತೆಗೆ ಒಂದು ವೆಹಿಕಲ್ ಅಂತನೋ ಅಥವಾ ಇನ್ನೇನೋ ಒಂದು ಬೇರೆ ಒಂದು ಪರ್ಯಾಯ ವ್ಯವಸ್ಥೆ ಅಂತಲೋ ಅದು ಮಾಡೋದಿಲ್ಲ. ಇವತ್ತಿಗೂ ಭಕ್ತರು ಆ ಪಂದಳದಿಂದ ಶಬರಿಮಲೆ ತನಕ ತಲೆ ಮೇಲೆ ಒಂದು ಒಡವೆಗಳನ್ನು ಹೊತ್ತು ಅಲ್ಲಿಗೆ ಸ್ವಾಮಿಯ ಒಂದು ವಿಶೇಷವಾದಂತಹ ಭಜನೆಯನ್ನು ಮಾಡಿಕೊಂಡು ದಾರಿ ಉದ್ದಕ್ಕೂ ಕರ್ಪೂರವನ್ನು ಹಚ್ಚಿಕೊಂಡು ವಿಶೇಷವಾಗಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಆ ಭಾವುಕತೆ, ಆ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಅಯ್ಯಪ್ಪನ ಆ ಒಂದು ಕೂಗು, ಅಯ್ಯಪ್ಪನ ಮಂತ್ರ ಸಾಮೂಹಿಕವಾಗಿ ಲಕ್ಷಾಂತರ ಜನ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಆ ಏಕಕಾಲದಲ್ಲಿ ಕೂಗುವಂತಹ ಆ ಧ್ವನಿ ಇದೆಯಲ್ಲ, ಅದು ಕೇಳ್ತಾ ಇದ್ರೆ ಅದರ ಆನಂದವೇ ಬೇರೆ. ಮನುಷ್ಯರಿಗೆ ಬರೀ ಬಾಯಿ ರುಚಿ ತಿಂದರೆ ಮಾತ್ರ ಆನಂದ ಅಲ್ಲ, ನೋಡುವಂತಹ ಕಣ್ಗಳಿಗೆ ಆನಂದ ಆಗಬೇಕು, ಕೇಳುವಂತಹ ಕಿವಿಗೆ ಆನಂದ ಆಗಬೇಕು. ಆಹಾರದಲ್ಲಿ ಕೊಡುವ ಇಷ್ಟು ಪ್ರಸಾದ ಇರಲಿ, ಇಷ್ಟೇ ಪ್ರಸಾದ ನಾಲಿಗೆ ಮೇಲೆ ಬಿದ್ದರೆ ಅದರ ಆನಂದವಾಗಬೇಕು. ಇಷ್ಟೆಲ್ಲ ಆದಾಗ ಅದು ಮಹದಾನಂದವಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಬುಧವಾರ ಈ ಶುಭ ದಿನದ ವಿಶೇಷತೆ ಏನು ಅಂತ ಈಗ ಗುರುಜಿಂದ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವ ಚ ಗೋವಿಂದ. ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಸಾಕಷ್ಟು ಜನ ಭಕ್ತ ಸಾಗರ. ಅಲ್ಲಿ ಭಕ್ತರು ಬರುತ್ತಿರತಕ್ಕಂತಹ ರೀತಿ ನೋಡಿದ್ರೆ ಸಾಗರೋಪಾದಿಯಲ್ಲಿ ಹರಿದು ಬರ್ತಿದ್ದಾರೆ ಭಕ್ತರು. ಎಲ್ಲರಿಗೂ ಅಯ್ಯಪ್ಪನ ಎಲ್ಲರಿಗೂ ಸ್ವಾಮಿ ಶ್ರೀನಿವಾಸನ ದರ್ಶನ ಮಾಡಬೇಕು, ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆ ಇದೆ, ನಿಜ. ಆದರೆ ಏಕಕಾಲದಲ್ಲಿ ಅಷ್ಟು ಜನ ಭಕ್ತರು ಆವರಿಸಿಬಿಟ್ರೆ ಅಲ್ಲಿ ಭಕ್ತರಿಗೆ ಭಗವಂತ ಹೇಗೆ ದರ್ಶನ ಕೊಡ್ತಕ್ಕಂಥದ್ದು? ಅದರಲ್ಲೂ ಅಲ್ಲಿನ ವ್ಯವಸ್ಥೆಗಳು, ತಿರುಮಲ ತಿರುಪತಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಬಹುಶಃ ಇಡೀ ರಾಜ್ಯ ದೇಶದಲ್ಲಿ ಇಲ್ಲೂ ಇಲ್ವೇನೋ, ಅಷ್ಟು ವ್ಯವಸ್ಥೆಗಳು ಮಾಡಿದ್ದಾರೆ. ಅಷ್ಟು ವ್ಯವಸ್ಥೆ ಮಾಡಿದ್ರು ಏಕಕಾಲದಲ್ಲಿ ಹರಿದು ಬರ್ತಕ್ಕಂಥ ಜನಸಾಗರವನ್ನು ಕಂಟ್ರೋಲ್ ಮಾಡೋದು ಅಥವಾ ಅಷ್ಟೂ ಜನಕ್ಕೂ ದರ್ಶನ ಆಗ್ತಕ್ಕಂಥದ್ದು. ತಾವು ಒಂದೊಂದು ದಿವಸ 2 ದಿವಸ ರಜಾ ಇಟ್ಕೊಂಡು ಹೊರಟಿರ್ತೀರಿ. ಆ 1 ದಿವಸ 2 ದಿವಸ ಅಯ್ಯೋ ಅಲ್ಲಿರ್ತಕ್ಕಂಥ ಏನು ಅಯ್ಯಪ್ಪನೇ ಬರ್ತಿದ್ದಾನಲ್ಲ ಪದೇ ಪದೇ, ಶ್ರೀನಿವಾಸ ಅಂದ್ರೂ ಅಯ್ಯಪ್ಪನೇ ಬರ್ತಾನೆ, ಬುಧವಾರ ಅಲ್ವಾ, ಹಾಗಾಗಿ ಅಯ್ಯಪ್ಪನೇ ಬಂದು ನಿಲ್ತಾ ಇದ್ದಾರೆ. ಇರಲಿ, ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಹೊರಡುವಂತ ಭಕ್ತರು ಒಮ್ಮೆ ಯೋಚನೆ ಮಾಡಿ ಅಲ್ಲಿನ ಪರಿಸ್ಥಿತಿ ತಿಳ್ಕೊಳ್ಳಿ. ಯಾಕೆಂದ್ರೆ ಸಣ್ಣ ಮಕ್ಕಳು, ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅಥವಾ ತಾವೇ ತಮ್ಮ ಕೆಲಸದ ಒತ್ತಡಗಳನ್ನು ಇಟ್ಕೊಂಡು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರೋದು ಸ್ವಲ್ಪ ಕಷ್ಟ ಅನ್ನಿಸಬಹುದೇನು. ಹಾಗಾಗಿ ಪ್ರೆಸೆಂಟ್ ನೀವು ಯಾವುದೇ ಕ್ಷೇತ್ರಕ್ಕೆ ಹೊರಡಬೇಕಾದ್ರೆ ಆ ಕ್ಷೇತ್ರದ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ವ್ಯವಸ್ಥೆಗಳು ಹೇಗಿದೆ, ಅಲ್ಲಿ ಎಷ್ಟು ಜನ ದರ್ಶನಕ್ಕಾಗಿ ನಿಂತಿದ್ದಾರೆ, ನಮಗೆ ದರ್ಶನ ಅಲ್ಲಿ ವ್ಯವಸ್ಥೆ ಆಗುತ್ತಾ, ಇದಿಷ್ಟು ಚಿಂತನೆ ಮಾಡಿ ಹೊರಡಿ. ಇದರ ಮಧ್ಯದಲ್ಲಿ ಒಂದಷ್ಟು ಜನ VIP-ಗಳಿರ್ತಾರೆ. ಅವ್ರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಅವ್ರದೇ ಆದಂತಹ ದಾರಿ ಇರುತ್ತೆ. ಆ ದಾರಿಯಲ್ಲಿ ಒಬ್ಬರು VIP ದರ್ಶನ ಮಾಡ್ಕೊಂಡು ಬರೋದಕ್ಕೆ ಕಡಿಮೆ ಅಂದರೆ ಒಂದು 5,000 ಜನ ದರ್ಶನ ಮಾಡಬಹುದು. ಆದರೆ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಆ VIP-ಗೆ ದರ್ಶನ ಕೊಡೋ ತನಕ ಇಲ್ಲಿ 5,000-10,000 ಜನ ಇದ್ರು ಅವರಲ್ಲೇ ನಿಲ್ಲಬೇಕು. ಅವರು ದರ್ಶನ ಮಾಡ್ಕೊಂಡು ಬಂದ ಮೇಲೆ ಇವರಿಗೆಲ್ಲರೂ ದರ್ಶನ ಹೊರಡಬೇಕು. ಇಂತಹ ಪರಿಸ್ಥಿತಿಗಳು ಸಾಕಷ್ಟು ಕಡೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ ದರ್ಶನಕ್ಕೆ ಹೊರಡುವಂಥವ್ರು. ಯಾಕೆಂದ್ರೆ ಮನೆಯಿಂದ ಸಣ್ಣ ಮಕ್ಕಳನ್ನು, ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು ದರ್ಶನಕ್ಕೆ ಅಂತ ಕರ್ಕೊಂಡು ಹೋದಾಗ ಅವರಿಗೆ ಕಣ್ತುಂಬ ದರ್ಶನ ಆಗೋದು ಬಹಳ ಕಷ್ಟ ಆಗುತ್ತೆ. ದರ್ಶನ ಆಗೋದಕ್ಕಿಂತ ಒಂದು ಅಚಾತುರ್ಯಗಳಾಗಿ ಏನಾದ್ರು ವ್ಯತ್ಯಾಸಗಳಾದರೆ ಆ ನೋವು ಎಲ್ಲರೂ ಅನುಭವಿಸಬೇಕಾಗತ್ತೆ. ಸ್ವಲ್ಪ ಆಲೋಚನೆ ಮಾಡಿ. ಪುಣ್ಯಕ್ಷೇತ್ರಗಳಿಗೆ ಹೊರಡಬೇಕಾದ್ರೆ ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೊರಡಬೇಕಾದ್ರೆ ಫಸ್ಟ್ ಕ್ಷೇತ್ರಕ್ಕೆ ಅಥವಾ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರಾಧಿಕಾರಿಗಳನ್ನ ಅಥವಾ ಆ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರನ್ನ, ನಿಮ್ಮ ಆತ್ಮೀಯರನ್ನ ಒಮ್ಮೆ ಮಾತಾಡ್ಕೊಳ್ಳಿ. ಹೇಗಿದೆ ಪ್ರಸ್ತುತ ಪರಿಸ್ಥಿತಿ, ಅಲ್ಲಿ ದರ್ಶನಕ್ಕೆ ಬಹಳ ಅನುಕೂಲವಾಗಿದೆ, ಹೋಗಿ ಬರ್ಬೋದಾ, ಈಗ ಜನ ಸ್ವಲ್ಪ ಕಡಿಮೆ ಇದ್ದಾರ ತಿಳ್ಕೊಂಡು ಯಾತ್ರೆ ಮಾಡತಕ್ಕಂಥದ್ದು ಯಾತ್ರಿಕರಿಗೆ ಬಹಳ ಉತ್ತಮ, ಒಳ್ಳೆಯದಾಗಲಿ. ಏಕದಂತಾಜ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವ ವಿಘ್ನ ವಿನಾಶಿನಿ ನಮಸ್ತೆ ಶ್ರೀ ಶ್ರೀವರದಮೂರ್ತಯೇ ನಮೋ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ 1/6/2022 ಬುಧವಾರ ದ್ವಿತೀಯ ಮೃಗಶಿರ ನಕ್ಷತ್ರ. ಇವತ್ತು ನಕ್ಷತ್ರಚಾರ ಪ್ರಕಾರ ಬಹಳ ಚೆನ್ನಾಗಿದೆ. ಬುಧವಾರ ದ್ವಿತೀಯ, ಬುಧವಾರ ಅಯ್ಯಪ್ಪನಿಗೆ ವಿಶೇಷ. 1/6/2022
ನೋಡಿ, ಆಗಲೇ 6ನೇ ತಿಂಗಳ ಕಾಲಿಟ್ಟಾಯ್ತು ನಾವು. ಅಂದರೆ 5 ಮುಗಿದೋಯ್ತು, ಮೇ ತಿಂಗಳು ಮುಗೀತು, ಮೇ ಮುಗಿದಾಯ್ತು, ಇನ್ನು 6ನೇ ತಿಂಗಳಿಗೆ ಬಂದಾಯ್ತು. 6ನೇ ತಿಂಗಳಲ್ಲಿದ್ದೀವಿ, ಬುಧವಾರ ಪ್ರಾರಂಭ ಆಗಿದೆ, ಮೃಗಶಿರ ನಕ್ಷತ್ರ ಮಹಾನಕ್ಷತ್ರದಲ್ಲೇ ಪ್ರಾರಂಭ ಆಗಿದೆ. ಹಾಗೆ ಪ್ರಸ್ತುತ ಇರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರಗಳನ್ನು ಹುಡುಕೋಬೇಕಾಗಿದೆ. ಈಗ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳನ್ನು ಸಾಕಷ್ಟು ಜನ ಕಣ್ಣೀರು ಹಾಕ್ತಿದ್ದೀರಿ. ಎಷ್ಟೋ ಜನ ತಾವು ಹೇಳ್ಕೊಳ್ಳುವಂಥ ಕಷ್ಟಗಳನ್ನು ನೋಡಿದ್ರೆ ಎಂಥವ್ರಿಗೂ ಕನಿಕರವೇ. ಆದರೆ ಅದು ಗ್ರಹಸ್ಥಿತಿಗಳಲ್ಲಿ ಬರ್ತಕ್ಕಂಥದ್ದು, ಗ್ರಹ ನಕ್ಷತ್ರಗಳಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ರೀತಿ ಅನುಷ್ಠಾನಗಳು ಬೇಕಾಗುತ್ತೆ. ಅದಕ್ಕಾಗಿ ಪ್ರತಿ ಭಾನುವಾರ ಈಗ ಮಕರ ಕುಂಭ ರಾಶಿಗೆ ಶನಿ ಇರ್ತಕ್ಕಂಥದ್ರಿಂದ ಆ ರಾಶಿಗೆ ಸಂಬಂಧಪಟ್ಟಂಗೆ, ಮಕರ ಕುಂಭಕ್ಕೆ ಸಂಬಂಧಪಟ್ಟಂಗೆ ಶನಿ ಅಲ್ಲಿದ್ದಾಗ ಬೇರೆ ಯಾವ್ಯಾವ ರಾಶಿಗಳ ಮೇಲೆ ಏನು ಪ್ರಭಾವ ಬೀರ್ತಾನೆ, ಬೇರೆ ಯಾವ ಮನೆಗಳನ್ನು ನೋಡಿ ಅಲ್ಲಿ ಬರತಕ್ಕಂಥ ದೋಷಗಳೇನು, ಅವರಿಗೆ ಮಾಡ್ಕೊಳ್ಬೇಕಾದಂಥ ಸಣ್ಣ ಪುಟ್ಟ ಪರಿಹಾರಗಳೇನು. ಪರಿಹಾರ ಅಂದ ತಕ್ಷಣ ಆನಂದ್ ಗುರೂಜಿಯವರು ತಿಳಿಸುವಂಥ ಪರಿಹಾರ, ಇವತ್ತಿಗೂ ನೀವು ಮಾರುಕಟ್ಟೆಗೆ ಹೋಗಿ 1000 ರೂಪಾಯಿ ಖರ್ಚು ಮಾಡಬೇಕಾದ ಯಾವುದೂ ಇಲ್ಲ. ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡೆ ನಾವು ಆ ಒಂದು ಶಾಂತಿಗಳನ್ನು ಮಾಡ್ಕೊಳ್ಬೋದು. ಯಾಕೆಂದ್ರೆ ಭಗವಂತ ಹೇಳಿರ್ತಕ್ಕಂಥದ್ದು ದೇಹವನ್ನು ದಂಡಿಸಿ ಬುದ್ಧಿಯನ್ನು ಉಪಯೋಗಿಸಿ ನಮ್ರತೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ, ಗಣಪತಿ ಅಂದ್ರೆ ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಆರಾಧನೆ ಮಾಡತಕ್ಕಂಥ ಪ್ರತಿಯೊಂದು ವಿಧಿವಿಧಾನಕ್ಕೂ ನನ್ನ ಆಶೀರ್ವಾದ ಇದೆ ಅಂತ. ಅದನ್ನು ಬಿಟ್ಟು ಸಾಲ ಮಾಡಿ ಅಥವಾ ಇನ್ನೇನೋ ಮಾಡಿ ಅಥವಾ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇನ್ನೇನೋ ದೊಡ್ಡ ಯಾಗ ಮಾಡಿಸಿ ನೀನು ಪರಿಹಾರ ಕಂಡುಕೋ ಅಂತ ಹೇಳಿಲ್ಲ. ಯಾಕೆಂದ್ರೆ ಅಷ್ಟೆಲ್ಲ ಖರ್ಚು ಮಾಡಿದ್ರು ಸಹಿತ ಆತ ಕೊಟ್ಟದ್ದು ನಾವು ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಅಲ್ಲಿಲ್ಲ. ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ, ಚುಟುಕಾಗಿ ಅಂತಹ ಚುಟುಕು ಪರಿಹಾರಗಳನ್ನು ಮುಂಬರತಕ್ಕಂತಹ ದಿನಗಳಲ್ಲಿ ಭಾನುವಾರದಂದು ಪ್ರಾರಂಭವಾಗುವಂತಹ ಮನೋಗತ ಪ್ರಶ್ನಾತಂತ್ರದಲ್ಲಿ, ಆ ಮನೋಗತ ಗ್ರಂಥದಲ್ಲಿ ಆಧಾರಿತವಾಗಿರ್ತಕ್ಕಂಥ 18 ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳಿದೆ. ಆ 18 ತಂತ್ರಗಳಲ್ಲಿ 17 ಪ್ರಧಾನವಾಗಿರ್ತಕ್ಕಂಥದ್ದಿದೆ. 18ರಲ್ಲಿ 17 ತಂತ್ರಸಾರ ಶನಿಯಿಂದ ಉಂಟಾಗ್ತಕ್ಕಂಥ ಶನಿ ಜಾತಕದಲ್ಲಿ, ಶನಿ ಭುಕ್ತಿಯಲ್ಲಿ, ಶನಿ ದಶಾಭುಕ್ತಿಗಳಲ್ಲಿ, ಶನಿಯ ವಕ್ರ ದೃಷ್ಟಿಯಲ್ಲಿ, ಶನಿ ಯಾವಾಗ ಇನ್ನೊಂದು ಮನೆಯಲ್ಲಿ, ಈ ಮನೆಯಲ್ಲಿ ಕೂತು ಇನ್ನೊಂದು ಮನೆ ನೋಡ್ತಿರ್ತಾನೆ, ಆ ಮನೆಯಿಂದ ಬರ್ತಕ್ಕಂಥ ದೋಷಗಳೇನಿದೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದಷ್ಟು ಪರಿಹಾರಗಳನ್ನ, 17 ಪರಿಹಾರಗಳನ್ನ ಪ್ರತಿ ಭಾನುವಾರದಲ್ಲಿ ಒಂದೊಂದು ಪರಿಹಾರವನ್ನ, ಅಂದ್ರೆ ಆ ವಾರದಲ್ಲಿ ಎಷ್ಟು ದಿವಸ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಕ್ರಮವನ್ನು ಆಚರಿಸಬೇಕು, ಇದೆಲ್ಲವನ್ನು ಸಹಿತ ಮನೋಗತ ಪ್ರಶ್ನಾತಂತ್ರ ಪ್ರಕಾರ, ಮನೋಗತ ಪ್ರಶ್ನೆ ಏನು ಹೇಳ್ತಾರೆ ಶ್ರೀನಿವಾಸ್ ಶರ್ಮಾ ಅವರ ಕಡೆಯಿಂದ ಹೇಳಿಸುವಂತಹ ಒಂದು ಪ್ರಕ್ರಿಯೆ ನಾನು ಮಾಡ್ತಿದ್ದೇನೆ. ಉದ್ದೇಶ ಭಾನುವಾರ ಅವರ ಮತ್ತು ನಿಮ್ಮ ಮಧ್ಯದಲ್ಲಿ ಮಾತ್ರ ಇರ್ತವೆ ಆ ಒಂದು ಸಂಬಂಧ. ಹಾಗಾಗಿ ಸಂಪೂರ್ಣವಾಗಿ ಭಾನುವಾರ ಇರ್ತಕ್ಕಂಥ ನಿಮಗೂ ರಜಾ ಮನೆಗಳಲ್ಲಿರ್ತಕ್ಕಂಥದ್ರಿಂದ ಬೆಳಗಿನ ಕಾರ್ಯಕ್ರಮದಲ್ಲಿ, ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮನೋಗತ ಶಾಸ್ತ್ರದ ಸಂಬಂಧಪಟ್ಟಂಗೆ ಆಗ 17 ವಿಶೇಷವಾಗಿರ್ತಕ್ಕಂಥ ಶನಿ ಶಾಂತಿಗಳನ್ನ ಏನು ಎಂಬತಕ್ಕಂಥದ್ದನ್ನು ಸ್ಪಷ್ಟೀಕರಿಸಿ ಹೇಳ್ತೀವಿ. ಅದನ್ನ ನೀವು ಅದೇ ರೀತಿ ಮಾಡಿಕೊಂಡು ನಿಮ್ಮ ಜಾತಕಗಳಲ್ಲಿರ್ತಕ್ಕಂಥ ದೋಷಗಳನ್ನ ಆದಷ್ಟು ಬೇಗ ದೂರ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭ ಸಂತೋಷ, ಆ ಶುಭ ಸಂಕೇತ ಎಲ್ಲವೂ ನಿಮಗಿರಲಿ, ಅದರಲ್ಲೂ ಭಗವತಿಯ ಅನುಗ್ರಹ ನಿಮ್ಮ ಸಿಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರ ಎಲ್ಲರನ್ನೂ ಕಾಪಾಡಪ್ಪ ಭಗವಂತ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇವೋಸ್ತು ಮಾಂ ಭವೋದ್ಭವಾಯ ನಮಃ. ರಾಶಿ ಫಲಗಳನ್ನು ಶುರು ಮಾಡೋಣ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿ ಫಲಗಳನ್ನು ಶುರು ಮಾಡಿ ಮೊದಲದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಬಹುದು. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೆ ಶ್ರದ್ಧಾಭಕ್ತಿಯಿಂದ ಮಾಡುವಂಥ ಕೆಲಸ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಕಾಲ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಕಾಲ, ಮನಸ್ಸಲ್ಲಿರ್ತಕ್ಕಂತಹ ಯಾವುದೇ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು ಮೇಷರಾಶಿಯವರಿಗೆ. ಆದರೆ ಮೇಷರಾಶಿಯವರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 3 ಗಂಟೆಯಿಂದ 4:20 ಮಧ್ಯದಲ್ಲಿ, 3 ರಿಂದ 4:20 ಈ ಮಧ್ಯದಲ್ಲಿ ಬಂದೊದಗುವಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗದಂತ ರೀತಿ ಆಗತ್ತೆ. ಸಮಸ್ಯೆ ಸಾಕಷ್ಟು ಎದುರಾಗತ್ತೆ. ಹಾಗಾಗಿ ಈ ಒಂದು ಸಮಯವನ್ನು ದಾಟಿ ಉಳಿದ ಸಮಯದಲ್ಲಿ, ಅದರಲ್ಲೂ ಸಂಧ್ಯಾಕಾಲ, ಶುಭ ಸಂಧ್ಯಾಕಾಲ, ಗೋಧೂಳಿ ಲಗ್ನ, ಈ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಕಾಲ, ಅದರಲ್ಲೂ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಇವತ್ತು ಬಹಳ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ.
ಹಾಗಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ, ಜೊತೆಗೆ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು. ಸಾಧ್ಯವಾದರೆ ಶ್ವೇತವರ್ಣದ ಪುಷ್ಪಗಳನ್ನು, ಬಿಳಿಯ ಬಣ್ಣದ ಹೂಗಳನ್ನು ಮನೆಯ ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ಹೂವನ್ನು ನಿಮ್ಮ ಶಿರದ ಮೇಲಿಟ್ಟು ಪ್ರಾರ್ಥನೆ ಮಾಡಿ ನಂತರ ಆಚೆ ಹೊರಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ಮಿಥುನ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ತಾವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಳ್ಳೇಬೇಕು. ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಅದಕ್ಕೊಂದು ಪರಿಹಾರ ಕಂಡುಕೊಂಡು ಅದನ್ನು ಪಕ್ಕಕ್ಕೆ ಸರಿಸಿದ್ರೆ ಆಗಿಂದಾಗಲೇ ಅದು ಕ್ಲಿಯರ್ ಆಗುತ್ತೆ. ಸಮಸ್ಯೆಯನ್ನು ಹಾಗೆ ಇಟ್ಕೊಂಡ್ರೆ ಅದನ್ನು ಬೆಳೆಸಿ ದೊಡ್ಡದನ್ನು ಮಾಡ್ದಂಗೆ ಆಗುತ್ತೆ, ಸಮಸ್ಯೆಗೆ ಮತ್ತಷ್ಟು ದಾರಿಯಾಗಿಬಿಡುತ್ತೆ. ಅದಕ್ಕಾಗಿ ಬಹಳ ಎಚ್ಚರಿಕೆಯನ್ನು ಬೇಕಾಗುತ್ತೆ. ಹಾಗೆ ಸಮಸ್ಯೆ ಅಂತ ಬರೆದಿದ್ದಂಗೆ ನೋಡ್ಕೊಳ್ಬೇಕಾದ್ರೆ ಅವತ್ತಿಗವತ್ತಿಗೆ ಸಾಧ್ಯವಾದಷ್ಟು ನಿಮ್ಮ ತಲೆಯಲ್ಲಿರ್ತಕ್ಕಂತಹ ವಿದ್ಯೆ, ಅಂದ್ರೆ ಯಾರೊಬ್ಬರು ಹೇಳ್ಕೊಡ್ತಕ್ಕಂಥ ಮಾತಲ್ಲ ಅಥವಾ ಇನ್ನೊಬ್ಬರು ಮಾತು ಕೇಳಿ ನಡೀತಕ್ಕಂಥದ್ದಲ್ಲ. ಭಗವಂತ ನಿಮಗೆ ಕೊಟ್ಟ ಜ್ಞಾನದಲ್ಲೇ ಸರಿ ಯಾವುದು ತಪ್ಪು ಯಾವುದು ಅದನ್ನು ಅರಿತು ಅದರಂತೆ ನಡೆದರೆ ಅದರಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೂ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂತಹ ಪರಿಸ್ಥಿತಿ ನಿಮ್ಮದಾಗಿದೆ. ಆರೋಗ್ಯ ಅಷ್ಟು ಸಮಂಜಸವಾಗಿಲ್ಲ. ಮನಸ್ಸು ಶಾಂತಿ ನೆಮ್ಮದಿಯಿಂದಿಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ತೀರಿ. ಏನ್ ಮಾಡಬೇಕೋ ಅದನ್ನು ಬಿಡ್ತೀರಿ, ಯಾವುದು ಬೇಡವೋ ಅದನ್ನು ಕೈ ಹಿಡಿತೀರಿ. ಅದಕ್ಕಿಂತ ಮುಖ್ಯವಾಗಿ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪವನ್ನು ಬಿಟ್ಟು ಶಾಂತಿ ಸಮಾಧಾನವಾಗಿ ಒಳ್ಳೆಯ ಮನಸ್ಸಿನಿಂದ ತಾವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಮಾತಾಪಿತೃಗಳ ಸೇವೆಯನ್ನ ಆನಂದವಾಗಿ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡ್ರೆ ಅಷ್ಟೇ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಸರಿಸುಮಾರು 11 ಗಂಟೆ 40 ನಿಮಿಷದಿಂದ 1 ಗಂಟೆ 25 ನಿಮಿಷದವರೆಗೂ ಮಾತ್ರ ತುಂಬಾ ಜಾಗರೂಕತರಾಗಿರಿ. ಈ ಸಮಯ ಅಷ್ಟು ಸಮಂಜಸವಾದಲ್ಲ. ಈ ಸಮಯವನ್ನು ದಾಟಿದ್ರೆ ಮತ್ತಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನಾಗಲಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯಕ್ಕಾಗಲಿ ಹೋಗಿ ತುಳಸಿಯಿಂದ ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದಲೂ ಒಂದಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಕಾಣದಂತ ರೀತಿಯಲ್ಲಿದೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದಾಗ್ಯೂ ಸಿಂಹರಾಶಿಯವರಿಗೆ ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಆದರೆ ನಿಮ್ಮ ಕಣ್ಣೆದುರಿಗೆ ಬರುವಂತಹ ಚಿತ್ರಗಳು ಮಾತ್ರ ಎಲ್ಲವೂ ಕಾರ್ಯಸಿದ್ಧಿಯೇ, ಎಲ್ಲವೂ ಕೆಲಸ ಆಯ್ತೇನೋ, ಅಥವಾ ನನ್ನಿಂದ 4 ಜನಕ್ಕೆ ಅನುಕೂಲ ಆಯ್ತೇನೋ, ಅಥವಾ ನಾನು ಮತ್ತೊಬ್ಬರ ಜೀವನದಲ್ಲಿ ಬೆಳಕಾಗಿದ್ದೇನೇನೋ, ಈ ಪ್ರಕಾರವಾದಂತಹ ಮನಸ್ಥಿತಿಗಳೆಂಬುದು. ಆದರೆ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಜೀವನ ಕತ್ತಲ ಕಡೆಗೆ ನಡೆಯುತ್ತೆ. ಆದಷ್ಟು ಇವತ್ತು ಬಹಳ ಎಚ್ಚರಿಕೆ ಬೇಕಾಗುತ್ತೆ ಸಿಂಹರಾಶಿಯವರಿಗೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಸ್ವಲ್ಪ ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಸಾಧ್ಯವಾದಷ್ಟು ಬೇರೊಂದು ಮಾತಾಡ್ತಾ ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ಪರಿಸ್ಥಿತಿ ನಿಮ್ಮದೇ ಜಾಸ್ತಿ ಇರುತ್ತೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನ ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಇದ್ರೆ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರು ಒಳ್ಳೆ ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣ್ತೀರಿ. ದೂರಭಾರ ಹೊರಡುವಂತಹವರು, ವ್ಯಾಪಾರ ಮಾಡತಕ್ಕಂಥವ್ರು, ಉದ್ಯೋಗಕ್ಕಾಗಿ ಸಾಕಷ್ಟು ಕಡೆ ಹುಡುಕಾಟ ಇಟ್ಟಿರ್ತಕ್ಕಂಥವ್ರು, ಉದ್ಯೋಗಕ್ಕಾಗಿ ಯಾರೆಲ್ಲ ಹುಡುಕ್ತಾ ಇದ್ದೀರೋ ಅಥವಾ ಉದ್ಯೋಗದ ಅವಕಾಶ ಸಿಗಲಿ ಅಂತ ಯಾರೆಲ್ಲ ತಮ್ಮ ಪ್ರಯತ್ನದಲ್ಲಿದ್ದೀರೋ, ಇವತ್ತು ಮಧ್ಯಾಹ್ನ ಸರಿಸುಮಾರು ಕರೆಕ್ಟಾಗಿ ಅಭಿಜಿನ್ ಲಗ್ನ ಅಂದ್ರೆ 12 ಗಂಟೆಯ ಅಭಿಜಿನ್ ಲಗ್ನದಲ್ಲಿ 1 ಚಿಟಿಕೆಯಷ್ಟು ಹೆಸರು ಕಾಳು, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಹೆಸರು ಕಾಳನ್ನ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ನೀವು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರದಲ್ಲಿ ಹಾಕೋದ್ರಿಂದ ಒಂದಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಷ್ಟೇ ಅಲ್ಲದಿರ ಕಂದು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಂದು ಬಣ್ಣದ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾರು ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಶ್ವಾನಗಳಿಗೆ ಪ್ರಾರ್ಥನೆ ಖಂಡಿತ ಸತ್ಯನೇ. ಯಾಕೆಂದ್ರೆ ಶ್ವಾನಗಳಲ್ಲಿರ್ತಕ್ಕಂಥ ನಿಯತ್ತು, ಶ್ವಾನಗಳಲ್ಲಿರ್ತಕ್ಕಂಥ ಗುಣ, ಆ ಶ್ವಾನ ನಡ್ಕೊಳ್ತಕ್ಕಂಥ ರೀತಿ ಅದು ಬಹಳ ಅತ್ಯುತ್ತಮ. ಆದರೆ ಶ್ವಾನಗಳು ಎಲ್ಲಿಂದೆಲ್ಲಾದರೂ ಕಾಣ್ತಾ ಇರೋದ್ರಿಂದ ಶ್ವಾನಗಳ ಬಗ್ಗೆ ನಮ್ಮ ಬೆಲೆ ಕಡಿಮೆನೆ. ಎದುರು ಇವತ್ತು ನಿಮ್ಮ ಪರಿಹಾರಕ್ಕಾಗಿ ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ, ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯ ಬಗ್ಗೆ ನಿಮ್ಮ ಚಿಂತನೆ ಇದೆ, ಒಂದು ವ್ಯಾಪಾರ ವ್ಯವಹಾರ ಅಥವಾ ಮಾಡುವ ವೃತ್ತಿ ಧರ್ಮ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ಜೊತೆಗೆ ದೂರಭಾರ ಪ್ರಯಾಣ ಹೊರಡುವಂಥದ್ದು, ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಸ್ನೇಹಿತರು, ಬಂಧು ಬಾಂಧವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಕೈಗಳಿಗೆ ಕೆಲಸ ಮಾಡತಕ್ಕಂಥವರು ಯಾರೊಬ್ಬರಿಂದಲಾದರೂ ಒಂದಿಷ್ಟು ಆನಂದವನ್ನ, ಒಂದಿಷ್ಟು ನೆಮ್ಮದಿಯನ್ನ, ಒಂದಿಷ್ಟು ಸುಖ ಸಂತೋಷದ ಮಾತುಗಳನ್ನ ಇವತ್ತು ಕೇಳುವಂತಹ ರೀತಿಯಲ್ಲಿದೆ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಅಂದ್ರೆ ಅಪರಾಹ್ನ ಕಾಲ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ 15 ನಿಮಿಷ, ಆ 3 ರಿಂದ 4:15 ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಅಥವಾ ಮನಸ್ಸನ್ನು ತುಂಬಾ ನೊಂದುಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ನಿಮ್ಮ ಎಡಗಡೆ ಮೊಣಕಾಲು ಅಂದ್ರೆ ಪುರುಷರಿಗಾದ್ರೆ ಎಡಗಡೆ ಮೊಣಕಾಲು, ಸ್ತ್ರೀಯರಿಗಾದ್ರೆ ಬಲಗಡೆ ಕಾಲಿನ ಹೆಬ್ಬೆರಳು, ಇಲ್ಲಿ ಸಮಸ್ಯೆ ಆಗುವಂಥದ್ದು, ನೋವು ಬರುವಂಥ ಸಾಂದ್ರತೆಗಳಿರುತ್ತೆ. ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ತುಲಾರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್, ನನ್ನ ಹೆಸರು ಶಿಲ್ಪಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದೀನಿ ಮ್ಯಾಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಾನು ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು ಮ್ಯಾಮ್. ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ, ನನ್ನ ಹೆಸರು ಶಿಲ್ಪಾ ಅಂತ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಆಕ್ಚುಲಿ ನನಗೆ ಮದ್ವೆಗೆ ಹುಡುಗ ನೋಡ್ತಾ ಇದ್ರು. ನನಗೆ ಹೊಟ್ಟೆ ದಪ್ಪರದೆಲ್ಲ ತುಂಬಾ ಇದಾಗ್ತಾ ಇತ್ತು. ನಾನು ಟ್ರೀಟ್ಮೆಂಟ್ ಇದು ಅದು ಅಂತ ಎಲ್ಲ ನೋಡಿದೆ. ಯಾವ ಹ್ಯಾಡ್ಗಳೆಲ್ಲ ನೋಡಿನೂ ನನ್ಗೆ ಕಮ್ಮಿ ಆಗಿಲ್ಲ. ನಿಮ್ ಹ್ಯಾಡ್ ನೋಡಿದೆ, ಲವಣತೆ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ 1 ತಿಂಗಳಿಂದ. ಇವಾಗ ತುಂಬಾ ತುಂಬಾ ಲೈಕ್ ತುಂಬಾ ಕಮ್ಮಿ ಆಗಿದೆ. ಫಸ್ಟ್ ಗಿಂತ ಇವಾಗ ತುಂಬಾ ಕಮ್ಮಿ ಆಗಿದೆ. ಅದೇ ಇನ್ನ ಎಷ್ಟು ದಿನ ಯೂಸ್ ಮಾಡ್ಬೇಕು ಗುರುಜಿ ಅದು? ಸಾಮಾನ್ಯಕ್ಕೆ ಹೆಣ್ಣು ಮಕ್ಕಳ ಮನಸ್ಥಿತಿ ಹೇಗಿರುತ್ತಪ್ಪ ಅಂದ್ರೆ, ಅವ್ರು ಎಷ್ಟೇ ಸೌಂದರ್ಯವಾಗಿದ್ರೂ ಇನ್ನಷ್ಟು ಸೌಂದರ್ಯಕ್ಕೆ ದಾಸೋಹರಾಗಬೇಕು ಅಲ್ವಮ್ಮ? ಅದು ಹೆಣ್ಣಿನ ಗುಣ, ಅದು ಹೆಣ್ಣಿನ ಗುಣ, ಅದು ತಪ್ಪಲ್ಲ. ಯಾಕೆಂದ್ರೆ ಹೆಣ್ಣು ಅಂದ್ರೆ ಒಂದು ಶುಕ್ರನಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಶುಕ್ರ ಹೇಗೆ ಅಲಂಕಾರವನ್ನ, ಸೌಂದರ್ಯವನ್ನ, ಮುಖದ ವರ್ಚಸ್ಸನ್ನ, ದೇಹದ ಒಂದು ಪ್ರತಿ ಭಾಗಗಳೂ ಹೀಗೆ ಇರಬೇಕು, ಇಷ್ಟೇ ಇರಬೇಕು ಅಂತ ಆಲೋಚನೆ ಮಾಡುವ ಶಕ್ತಿಯನ್ನ ಹೆಚ್ಚಾಗಿ ಶುಕ್ರನೇ ಕೊಡೋದು. ಅದಕ್ಕೆ ಸಂಬಂಧಪಟ್ಟಂಗೆ ಲವಣ ತೈಲ ಎಂಬತಕ್ಕಂಥದ್ದು ಬರೀ ನಿಮ್ಮೊಬ್ಬರಿಗೆ ಅಂತಲ್ಲ, ಇವತ್ತು ಪುರುಷರಿಗೂ ಸಹಿತ ಎಷ್ಟೋ ಜನ ಗಂಡಸರು ಈ ಪ್ರಯೋಗವನ್ನು ಮಾಡ್ತಿದ್ದಾರೆ. ಅಂದ್ರೆ ಈ ಲವಣ ತೈಲ ಇದರಲ್ಲಿರ್ತಕ್ಕಂತಹ ಪದಾರ್ಥ ಇದೆಯಲ್ಲಮ್ಮ, ಇದು ಸಾಮಾನ್ಯವಾದ್ದಲ್ಲ. ಜೊತೆಗೆ ಲವಣ ತೈಲ ಈಗಾಗಲೇ ಇಡೀ ರಾಜ್ಯದಾದ್ಯಂತ ಪಕ್ಕದ ರಾಜ್ಯಗಳಲ್ಲೂ ಹೆಸರು ಮಾಡ್ತಾ ಇದೆ. ಇದಕ್ಕೆ ಔಷಧಿ ಹೊಟ್ಟೆಗೆ ತಗೊಳ್ಳುವಂಥದ್ದಲ್ಲ, ಅಥವಾ ಕಹಿ ಇರ್ತಕ್ಕಂಥದ್ದಲ್ಲ, ಅಥವಾ ಇನ್ನೇನೋ ಸಮಸ್ಯೆ ಆಗ್ತಕ್ಕಂಥದ್ದಲ್ಲ. ಸ್ವಲ್ಪ ತೈಲವನ್ನು ಹಾಕೊಂಡು ಹೊಟ್ಟೆ ಮೇಲೆ ಮರ್ದನ ಮಾಡಿದ್ರೆ, ಹೊಟ್ಟೆ ಸುತ್ತವಾಗ ಅದನ್ನು ಸ್ವಲ್ಪ ನಾವು ಮಸಾಜ್ ಮಾಡೋ ಥರ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ನಿಮಗೀಗ ಎಷ್ಟು ಪ್ರಮಾಣ ಕಡಿಮೆ ಆಗಿದೆಯೋ, ಇನ್ನೆಷ್ಟು ಕಡಿಮೆ ಆದರೆ ಚೆನ್ನಾಗಿರುತ್ತೆ ಅಂತ ನಿಮಗನ್ಸುತ್ತೋ ಅಷ್ಟೊಂದು ನೀವು ಮುಂದುವರಿಸಲೇಬೇಕು. ಆ ಮುಂದುವರಿಸಿದಾಗಷ್ಟೇ. ಮತ್ತೆ ಇನ್ನೊಂದು ಇದೆ, ಹೀಗೆ ಮುಂದೆ ಈಗ ಒಂದ್ಸತಿ ಒಂದು ಹಂತಕ್ಕೆ ಬಂದಿದೆ, ಹೊಟ್ಟೆ ತುಂಬಾ ಕಡಿಮೆ ಆಗಿದೆ, ಬೇಡವಾದಂಥ ಕೊಲೆಸ್ಟ್ರಾಲ್ ಎಲ್ಲ, ಸುತ್ತಮುತ್ತ ಇರತಕ್ಕಂಥ ಕೊಬ್ಬಿನಂಶ ಎಲ್ಲ ಕಡಿಮೆ ಆಗಿದೆ ಅಂತ ಇವತ್ತು ನಿಮ್ಗೆ ಅನ್ನಿಸಬಹುದು. ಆದರೆ ಮುಂದೆ ಪುನಃ ಅದು ಆವರಿಸ್ಬಿಡುತ್ತಾ, ಪುನಃ ಬಂದು ಬಿಡುತ್ತಾ ಅನ್ನೋ ಭಯ ನಿಮಗಿರುತ್ತೆ. ಅದರಿಂದ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಒಂದು, ಇದನ್ನು ಉಪಯೋಗಿಸೋ ಕ್ರಮ. ಎರಡನೇದು, ನಿಮ್ಮ ಆಹಾರ ಪದ್ಧತಿ. ಆಹಾರ ಪದ್ಧತಿಯಲ್ಲೂ ಸಹಿತ ಬಹಳ ನೀವು ಎಚ್ಚರಿಕೆ ವಹಿಸಬೇಕು. ನಾವು ಲವಣ ತೈಲವನ್ನ ಯಥೇಚ್ಛವಾದಂಥ ರೀತಿ ಬಳಸಿ ನಾವು ವಾರಕ್ಕೆ 1-2-3 ಸತಿ ಅಥವಾ ದಿನಂಪ್ರತಿ ಬೆಳಗ್ಗೆ ಮತ್ತೆ ಸಾಯಂಕಾಲ ಬಳಸ್ತೀವಿ. ಅದೆಲ್ಲ ನಾವು ಕ್ರಮ ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಕಡಿಮೆ ಆಗುತ್ತೆ, ನೋಡಿ ಆನಂದ ಆಗುತ್ತೆ. ಹಿಂದಲೇ ನಮಗೆ ಕೆಲವು ಪದಾರ್ಥಗಳು, ಪಿಜ್ಜಾ, ಬರ್ಗರು ಇದೆಲ್ಲ ಕಂಡು ಬಿಡುತ್ತಲ್ಲ. ಮತ್ತೆ ಎಲ್ಲಾದ್ರೂ ಮದುವೆ ಮನೆಗೆ ಹೋದ್ರೆ ಬೇಡ ಅಂದ್ರೂ ಬಲವಂತವಾಗಿ 4 ಸ್ವೀಟ್ ಎಕ್ಸ್ಟ್ರಾ ಬರುತ್ತಲ್ಲ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲೇ ನಡೆಯುವಂತಹ ಹಬ್ಬ ಹರಿದಿನಗಳಲ್ಲಿ ನೀವು ಮಾಡುವಂತಹ ಒಂದು ಕೀರು, ಪಾಯಸ ಅದೆಲ್ಲ ಲೋಟ ಮುಂದೆ ಬಂದು ಕೂತ್ಕೊಳ್ಳುತ್ತಲ್ಲ, ಆಗ ಪುನಃ ಹೊಟ್ಟೆ ಆ ಮಟ್ಟಕ್ಕೆ ಬಂದ್ಬಿಡುತ್ತೆ. ಅದಕ್ಕೆ ಆಹಾರದಲ್ಲೂ ಕಂಟ್ರೋಲ್ ಮಾಡಿ. ಜೊತೆಗೆ ಈ ಲವಣ ತೈಲವನ್ನ ಇನ್ನೂ 1-2 ತಿಂಗಳು, ಬಹುಶಃ ಈಗ ಎಷ್ಟು ತಿಂಗಳು ನೀವು ಉಪಯೋಗಿಸಿದಿರಿ? 1 ತಿಂಗಳು. 1 ತಿಂಗಳಲ್ಲೇ ನಿಮಗೆ ಈ ರಿಸಲ್ಟ್ ಸಿಕ್ಕಿ ಇದರ ಆ ಬಗ್ಗೆ ನೀವು ಒಂದು ಒಳ್ಳೆ ಸಂತೋಷವಾದ ಮಾತು ಹೇಳ್ತಿದ್ದೀರಿ. 1 ತಿಂಗಳು ಉಪಯೋಗಿಸಿದಾಗ ಸಿಕ್ಕಂತ ಈ ಸಂತೋಷ ಇನ್ನು 2 ತಿಂಗಳು ನೀವು ಉಪಯೋಗಿಸಿದ್ರೆ ಬಹುಶಃ ನಿಮಗೆ ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಆಗ ಅಂದ್ರೆ ಇದರಿಂದ ವರ ಲೇಟ್ ಆಗ್ತಿದೆ ಅಂತಲ್ಲ, ನಾಳೆ ಬಂದು ನೋಡುವಂತಹ ವರನು ಮರುಕ್ಷಣ ಮಾತೇ ಇರಲ್ಲ. ನೋಡಿದ ತಕ್ಷಣ ನಿಮ್ಮನ್ನು ಒಪ್ಕೊಳ್ಬೇಕು, ನಿಮಗೊಂದು ಒಳ್ಳೆ ಸುಂದರವಾದಂತಹ ಭವಿಷ್ಯತ್ತು ಕಲ್ಪನೆ ಆಗ್ಲಿ ತಾಯಿ. ಒಳ್ಳೇದಾಗ್ಲಮ್ಮ. ನಮ್ಮ ಈ ಲವಣ ತೈಲದಿಂದ ಅಂದ್ರೆ ನಮ್ಮ ಈ ಒಂದು ಆಂಜೆ ಪ್ರಾಡಕ್ಟ್ ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಆದರೂ ಇವತ್ತಿನವರೆಗೂ ಹಿಂದಕ್ಕಿದ್ದಿಲ್ಲ, ಹಿಂದೆ ನೋಡಿದ್ದಿಲ್ಲ. ಅಮೃತ ಬಿಂದು ಪ್ರಾರಂಭ ಆಗಿದ್ದು ಅವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಮಧುಮೇಹ ನಿವಾರಣೆ ಅಂದ್ರೆ ಈ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂಗೆ
ಮಧುನಾಶಿನಿ ಅಂತ ಏನಿದೆಯೋ ಸಕ್ಕರೆಗೆ ಸಂಬಂಧಪಟ್ಟದ್ದು ಅದಕ್ಕೂ ಒಳ್ಳೆ ಮೆಡಿಸಿನ್ ಇದೆ. ಜೊತೆಗೆ ಲವಣ ತೈಲ ಬಂದಾಗಿದೆ. ಹಾಗೆ ಒಂದೊಂದು ಪ್ರಾಡಕ್ಟ್ ಬರ್ತಾನೆ ಇದೆ. ಆಸ್ತಮಗೆ ಬಂದಿದೆ ಮತ್ತು ಅಲರ್ಜಿಗೆ ಬಂದಿದೆ. ಎರಡ ಸಾಕಷ್ಟು ಪ್ರಾಡಕ್ಟ್ಸ್ ಬಂದಿದೆ. ಆದರೆ ಇಲ್ಲಿ ನಾವು ತೋರಿಸ್ತಿರೋದು ಸ್ವಲ್ಪ ಮಾತ್ರನೇ. ಆದರೂ ನಾವು ಎಲ್ಲೇ ಆಚೆ ಕಾರ್ಯಕ್ರಮಕ್ಕೆ ಹೊರಟಾಗ ಒಂದು ವೆಹಿಕಲ್ ನನ್ನ ಹಿಂದೆ ಬರುತ್ತೆ. ಆ ವೆಹಿಕಲ್ ಬಂದಾಗ ನಾನು ಏನೆಲ್ಲ ಪ್ರಾಡಕ್ಟ್ಸ್ ಇದೆಯೋ ಅಷ್ಟೂ ಅಲ್ಲಿ ಡೆಮೋ ಇರುತ್ತೆ. ಭಕ್ತರು ಅಲ್ಲಿ ಅಷ್ಟು ಜನ ತಗೊಳ್ತಿದ್ದಾರೆ. ಅಲ್ಲಿಗೂ ಪಾಪ ನಾನು ಸಾಕಷ್ಟು ಬಾರಿ ಹೇಳಿದ್ದೆ, ಕರೆ ಮಾಡಿದವರಿಗೆ ಒಂದು ಉಚಿತವಾಗಿ ಕಳಿಸ್ತೀವಿ ಅಂತ. ಈ ಕರೆ ಮಾಡಿದಂಥ ಈ ತಾಯಿಗೆ ಲವಣ ತೈಲ ದುಡ್ಡು ಕೊಟ್ಟು ತಗೊಂಡು ಹೊಟ್ಟೆ ಕಡಿಮೆ ಮಾಡ್ಕೊಂಡಿದ್ದಾಳಲ್ಲ, ಈಗ ನಾವು ಉಚಿತವಾಗಿ ಇವರ ವಿಳಾಸಕ್ಕೆ ನಾವು ಒಂದು ಲವಣ ತೈಲವನ್ನ ಇವತ್ತೇ ಕಳಿಸ್ತಾ ಇದ್ದೀವಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜೀಗ ವೃಶ್ಚಿಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡ್ಕೊಳ್ಳಿ. ಸಮಾಧಾನಕರವಾಗಿರ್ತಕ್ಕಂತಹ ವೃತ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. ಭಗವಂತ ಕೊಟ್ಟಾಗ ಎಲ್ಲವನ್ನೂ ಸ್ವಾಗತಿಸಬೇಕು. ಹಾಗೆ ಮನಸ್ಸನ್ನ ಉದ್ವೇಗತನ ಪಡಿಸ್ಕೊಳ್ತಕ್ಕಂಥದ್ದು, ಕಣ್ಣೀರು ಹಾಕ್ತಕ್ಕಂಥದ್ದು, ಅಥವಾ ಏನೋ ಕಳ್ಕೊಂಡಿದ್ದೀನಿ ಅಂತಕ್ಕಂತಹ ಆ ರೋದನೆಗೆ ಒಳಗಾಗ್ತಕ್ಕಂಥದ್ದು, ಇದೆಲ್ಲವನ್ನು ಬಿಟ್ಟು ಭಗವಂತ ನೀನು ಕೊಟ್ಟಷ್ಟು ನನ್ನ ತೃಪ್ತಿಯಪ್ಪ ಅಂತ ಹೇಳಿ ಒಳ್ಳೆ ಮನಸ್ಸಿನಿಂದ ತಾವು ಒಂದೆಜ್ಜೆ ಮುಂದೆ ಹಾಕಿದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಭಗವತಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು, ಶ್ರೀನಿವಾಸನ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಏನೇ ಕೆಲಸ ಕಾರ್ಯ ಮಾಡಿದ್ರೂ ಮಧ್ಯಾಹ್ನ 12ರ ನಂತರ 12ರಿಂದ 4ರವರೆಗೂ ಬಹಳ ಒಳ್ಳೆ ಕಾಲ ಇದೆ. ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭವನ್ನೇ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಯಾವುದೇ ಅಸಮಾಧಾನ ಇದ್ರೂ ಅಲ್ಲಿಂದಲೇ ದೂರ ಮಾಡಿಕೊಂಡು ಸಮಾಧಾನಕರವಾಗಿರ್ತಕ್ಕಂಥ ಬದುಕನ್ನು ಕಾಣಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಅದಕ್ಕಾಗಿ ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ನಿಮ್ಮ ಆತ್ಮೀಯರನ್ನು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಅವರ ಮಾರ್ಗದರ್ಶನದಿಂದ ಒಂದಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಕಾರ್ಯಸಿದ್ಧಿ ಅಂತಲ್ಲ. ಅದರಲ್ಲೂ ಮಧ್ಯಾಹ್ನ 2ರಿಂದ 4 ಗಂಟೆ 18 ನಿಮಿಷ ಇಲ್ಲಿವರೆಗೂ ಒಂದಷ್ಟು ತೊಂದರೆ ತಾಪತ್ರೆಗಳಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲಂತ ರೀತಿ ಇರುತ್ತೆ. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ಉತ್ತರಾಭಿಮುಖವಾಗಿ ನಿಂತು ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ಅಥವಾ ನಿಮ್ಮ ಮಹಾವಿಷ್ಣು ಅಂದ್ರೆ ನಿಮ್ಮ ಮನೆ ದೇವರು ಅಥವಾ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ ತದನಂತರ ಆಚೆ ಹೊರಡತಕ್ಕಂಥದ್ದು ಬಹಳಷ್ಟು ಸೂಕ್ತ. ಏನೇ ಕೆಲಸ ಕಾರ್ಯ ಮಾಡಿದ್ರೂ ಮತ್ತೊಬ್ಬರ ಮಾರ್ಗದರ್ಶನ ಬೇಕು ಇವತ್ತು ಧನುರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಆದರೂ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿ ಇರ್ತಕ್ಕಂಥವರು ಹಾಕುವ ಪ್ರತಿ ಹೆಜ್ಜೆಯ ಬಗ್ಗೆ ಒಂದಷ್ಟು ಜೋಪಾನ ಬೇಕು. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಶಾಂತಿ ನೆಮ್ಮದಿ ಇಲ್ಲದಂತ ರೀತಿಯಲ್ಲಿ ಇರ್ತೀರಿ. ಮುಖ ಬಹಳ ಸಪ್ಪಗಿಟ್ಕೊಂಡಿರ್ತೀರಿ. ಕಾರಣ ಭಗವಂತ ಎಲ್ಲವನ್ನೂ ನಮಗೆ ಕೊಟ್ಟರು ನಾವು ನಡ್ಕೊಳ್ತಕ್ಕಂಥ ರೀತಿಗಳಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮ ಜಾತಕದಲ್ಲಿರ್ತಕ್ಕಂಥ ಗ್ರಹದೋಷಗಳು. ಹಾಗಾಗಿ ಈ ಹಿಂದೆ ನಾನು ತಿಳಿಸಿದಾಗೆ 17 ಅಂದ್ರೆ 18 ಭಾನುವಾರಗಳಲ್ಲಿ ಅದರಲ್ಲೂ ಪ್ರತ್ಯೇಕವಾಗಿ 17 ವಿಶೇಷವಾಗಿರ್ತಕ್ಕಂಥ ಶಾಂತಿಗಳಿದೆ ಅಥವಾ 17 ವಿಶೇಷವಾಗಿರ್ತಕ್ಕಂಥ ಸಣ್ಣ ಪುಟ್ಟ ಈ ಚಿಕ್ಕದಾಗಿರ್ತಕ್ಕಂಥ ಒಂದಷ್ಟು ಚುಟುಕು ತಂತ್ರಸಾರಗಳಿದೆ. ಆ ತಂತ್ರಸಾರಗಳೇನು ಎಂಬತಕ್ಕಂಥದ್ದನ್ನ ತುಂಬಾ ಹತ್ತಿರದ ದಿನದಲ್ಲೇ ಅಂದ್ರೆ ಬರ್ತಕ್ಕಂಥ ಪ್ರತಿ ಭಾನುವಾರ ಮನೋಗತ ಪ್ರಶ್ನತಂತ್ರದಲ್ಲಿ ಈ ವಿಚಾರವನ್ನು ಸ್ಪಷ್ಟೀಕರಿಸುವಂತದ್ದಿದೆ. ಅದಕ್ಕಾಗಿ ನಿಮ್ಮ ಚಿಂತನೆ ಸರಿಯಾದ ಮಾರ್ಗದರ್ಶನದಿಂದ ಸರಿಯಾದ ಅನುಷ್ಠಾನವನ್ನು ಮಾಡಿ ನೀವು ನೆಮ್ಮದಿಯಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿದೆ. ಆದರೂ ಪ್ರಸ್ತುತ ಇರತಕ್ಕಂತಹ ಕಾಲಮಾನ ಅಷ್ಟು ಸಮಂಜಸಬದ್ದಲ್ಲ. ಅದಕ್ಕಾಗಿ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಜೊತೆಗೆ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಮೌನ ವಹಿಸುವಂಥದ್ದು ಬಹಳ ಉತ್ತಮ. ಸಡನ್ ಆಗಿ ತೀರ್ಮಾನ ತೆಗೆದುಕೊಂಡ್ರೆ ಅಥವಾ ನಿರ್ಧಾರ ಆ ಕ್ಷಣಕ್ಕೆ ತೆಗೆದುಕೊಂಡ್ರೆ ಅಲ್ಲಿ ವ್ಯತ್ಯಾಸ ಎಂಬತಕ್ಕಂಥದ್ದು ಕಂಡು ಬರುತ್ತೆ. ಆ ವ್ಯತ್ಯಾಸದಿಂದ ದೂರ ಇದ್ದು ಒಂದಷ್ಟು ಲಾಭವನ್ನು ಗಳಿಸ್ತಾ ಮನಸ್ಸಲ್ಲಿರ್ತಕ್ಕಂಥದ್ದು ಆಸೆ ಆಕಾಂಕ್ಷೆ ಈಡೇರಿಸಿಕೊಳ್ತಾ ಏನೇ ಕೆಲಸ ಮಾಡಿದ್ರೂ ದೈವದತ್ತವಾಗಿ ಭಗವತ್ ಸಂಕಲ್ಪದಿಂದ ಅಂತ ಹೇಳಿ ಭಗವಂತನ ಪ್ರಾರ್ಥನೆಯಿಂದ ನೀವು ಮುಂದುವರೆಸಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸಿ ಒಂದಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಜೊತೆಗೆ ಕಪ್ಪು ಬಣ್ಣದ ಆಕಳೆಲ್ಲಾದ್ರೂ ಕಂಡು ಬಂದ್ರೆ ಸಂಪೂರ್ಣವಾಗಿ ಕಪ್ಪಿರಬೇಕು. ಅಂತಹ ಆಕಳಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ.
ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪಗಳು ಅಷ್ಟೇ ಎದುರಾಗ್ತಾ ಇರುತ್ತೆ. ಆದರೆ ಜೊತೆಲಿರ್ತಕ್ಕಂಥ ಅವ್ರು ಹೇಳುವ ಮಾತು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅವರು ಹೇಳುವಂಥ ಮಾತು ಅಥವಾ ನಿಮ್ಮ ಅನಿಸಿಕೆಗೆ ಯಾವುದು ಸರಿ ಯಾವುದು ತಪ್ಪು ಇದೆಲ್ಲದರ ಬಗ್ಗೆ ಒಂದು ಚಿಂತನೆ ಇದೆಯಲ್ಲ, ಅದನ್ನ ಕ್ರಮಬದ್ಧವಾಗಿ ಮಾಡಿಕೊಂಡ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಥವಾ ಅದನ್ನು ಹೇಗೆ ನಡ್ಕೋಬೇಕು, ಹೇಗೆ ನಡೆಸ್ಕೊಂಡ್ರೆ ಸರಿ ಬರುತ್ತೆ, ಇದೆಲ್ಲದರ ಬಗ್ಗೆ ಸೂಕ್ತವಾದಂತಹ ವಿಮರ್ಶೆಯಲ್ಲಿದ್ದರೆ ಅದರ ಫಲಾಫಲಗಳು ಖಂಡಿತ ಸಿದ್ಧಿಯಾಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಜೊತೆಗೆ 21 ಗರಿಕೆ, ಒಂದಷ್ಟು ತುಳಸಿ, ಒಂದಷ್ಟು ಕೆಂಪು ಹೂವುಗಳು ಇದೆಲ್ಲವನ್ನು ಸಿದ್ಧ ನಿಮ್ಮ ಕುಲದೇವರಿಗೆ ಅರ್ಪಣೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿ ಬರೋದ್ರಿಂದ ಒಂದಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ತಾವೆಲ್ಲರೂ ಕೂಡ ಉತ್ಸಾಹಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಕ್ಲೀಂ ಓಂ ಶ್ರೀಂ, ಕ್ಲೀಂ ಓಂ ಶ್ರೀಂ, ಕ್ಲೀಂ ಓಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಶಿವಾಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. 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 ಬಹಳ ವಿಶೇಷವಾಗಿ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಅನುಗ್ರಹದೊಂದಿಗೆ ಮೊದಲು ಬಂದಿರತಕ್ಕಂಥ 4 ರಾಶಿಗಳಲ್ಲಿರ್ತಕ್ಕಂಥವ್ರು ಶುಭ ಫಲದಲ್ಲಿರ್ತಕ್ಕಂಥದ್ದು. ಇವತ್ತು ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗತ್ತೆ. ಆದ್ರೆ ಆ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರ್ಯಾರೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರ್ಯಾರೋದನ್ನ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮೀನ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮೀನ ರಾಶಿ. ಈ 4 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಇದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ಮನೋಗತ ಪ್ರಶ್ನ ಆಧಾರಿತವಾಗಿ ಹೇಳಬೇಕು ಅಂದ್ರೆ ಮನೋಗತ ಪ್ರಶ್ನಾತಂತ್ರದಲ್ಲೇ ತಿಳಿಸ್ಕೊಡ್ತಾ ಇರೋದೇನಪ್ಪಾ ಅಂದ್ರೆ, ಇವತ್ತು ತಾವು ಮಾಡತಕ್ಕಂಥ ಕೆಲಸದಲ್ಲಿ ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹ ಇರತಕ್ಕಂಥದ್ದು, ಗುರು ಹಿರಿಯರ ಸಂಪೂರ್ಣ ಅನುಗ್ರಹ ಇರತಕ್ಕಂಥದ್ದು. ತಾವು ಯಾವ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಪ್ರಥಮ ಸ್ಥಾನದಲ್ಲಿ ತಮ್ಮ ಇಷ್ಟ ದೇವರನ್ನ, ಮನೆ ದೇವರನ್ನ, ಗುರುಗಳನ್ನ ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ದೂರ ಭಾರ ಹೋಗ್ತಕ್ಕಂಥದ್ದಾಗ್ಲಿ, ಯಾವ್ದಾದ್ರೂ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗ್ಲಿ, ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗ್ಲಿ,
ಪ್ರತಿಯೊಂದು ವಲಯದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಅನ್ಕೊಂಡಿರ್ತಕ್ಕಂಥದನ್ನ ಆದಷ್ಟು ಬೇಗ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ದಿವಸ. ಆದಷ್ಟು ಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಇನ್ನಷ್ಟು ಹೆಚ್ಚಿನ ಪ್ರಬುದ್ಧಮಾನಕ್ಕೆ ಹೋಗ್ತಕ್ಕಂಥದ್ದಾಗ್ಲಿ, ಇನ್ನಷ್ಟು ಹೆಚ್ಚಿನ ಕಾರ್ಯಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂದ್ರೆ ಹಸಿರು ಗಿಡಕ್ಕೆ, ಅಂದ್ರೆ ಇರ್ತಕ್ಕಂಥ ಗಿಡಗಳೆಲ್ಲ ಹಸಿರೆ, ಆದ್ರೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಗಿಡಗಳಿಗೆ ಒಂದಷ್ಟು ನೀರನ್ನ ಹಾಕಿ ಆ ಗಿಡಗಳನ್ನ ಸಮೃದ್ಧಿ ಪಡಿಸ್ತಕ್ಕಂಥದ್ದು. ಏನಕ್ಕಪ್ಪ, ಗಿಡಗಳನ್ನ ಸಮೃದ್ಧಿ ಪಡಿಸಿದ್ರೆ ಇನ್ನಷ್ಟು ಹೆಚ್ಚಿನ ಕಾರ್ಯಸಿದ್ಧಿಗಳು ನಮಗಾಗತ್ತಾ ಅಂತಕ್ಕಂಥ ಮನಸ್ಥಿತಿ ನಿಮ್ದು ಈಗಾಗಲೇ ಬಂದಿರಬಹುದು. ಏನಕ್ಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಕೃತಿ ಕೂಡ ಪ್ರತಿಯೊಂದು ಇರತಕ್ಕಂಥ ಗಿಡ ಮರಗಳು ಕೂಡ ನಿಮ್ಮ ಹತ್ರ ಮಾತಾಡ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಇನ್ನಷ್ಟು ಹೆಚ್ಚಿನ ಸ್ಟಾರ್ ಅನ್ನ ತಾವೇನಾದ್ರೂ ಗಳಿಸಬೇಕು ಅಂದ್ರೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥದ್ದು ಯಾವುದಾದ್ರೂ ಗಿಡ ಪರವಾಗಿಲ್ಲ, ನಿಮ್ಮ ರೋಡಲ್ಲಿರ್ತಕ್ಕಂಥ ಮರ ಆದ್ರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪಾಟ್ ಆದ್ರೂ ಕೂಡ ಪರವಾಗಿಲ್ಲ, ಅದಕ್ಕೆ ನೀರನ್ನು ಉಣಬಡಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನ ಮುಂದಿನ ಭಾಗದಲ್ಲಿ ಮಿಶ್ರ ಮತ್ತೆ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರ್ಯಾರು, ಅದರಲ್ಲಿರ್ತಕ್ಕಂಥ ಫಲಾಫಲಗಳೇನು ಅನ್ನೋದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾರಿ, ಒಳ್ಳೆದಾಗ್ಲಿ, ಶುಭವಾಗ್ಲಿ. ಮಿಶ್ರ ಫಲ ಮತ್ತು ಅಸಮಂಜಸ ಇರುವಂತಹ ಫಲಗಳಿರೋ ರಾಶಿಗಳು ಯಾವುದು, ಅನುಷ್ಠಾನ ಹೇಗೆ ಅಂತ ಶ್ರೀನಿವಾಸ್ ಶರ್ಮಾ ಅವರಿಂದ ತಿಳ್ಕೊಳ್ತಾ ಹೋಗೋಣ. ತಿಳಿಸ್ಕೊಡಿ. ಹೌದು, ಹಿಂದಿನ ಭಾಗದಲ್ಲಿ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು, ಅವರ ಇವತ್ತಿನ ದಿನ ವಿಶೇಷತೆ ಹೇಗಿದೆ, ಯಾವ ಒಂದು ಕೆಲಸ ಮಾಡಿದ್ರೆ ಇನ್ನಷ್ಟು ಹೆಚ್ಚಿನ ಕಾರ್ಯಗಳನ್ನು ಸಿದ್ಧಪಡಿಸಿಕೊಳ್ಬಹುದು ಅಂತ ತಿಳಿಸ್ಕೊಟ್ಟೆ. ಈಗಿನ ಭಾಗದಲ್ಲಿ ಮಿಶ್ರ ಮತ್ತೆ ಅಸಮಂಜಸ ಇರತಕ್ಕಂಥ ರಾಶಿಗಳವ್ರು ಯಾರ್ಯಾರು, ಅವರ ಫಲಾಫಲಗಳೇನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು, ಮಿಶ್ರ ಫಲದಲ್ಲಿರ್ತಕ್ಕಂಥವರು ಮೇಷರಾಶಿ, ಕರ್ಕಾಟಕ ರಾಶಿ ಮತ್ತು ಮಕರ ರಾಶಿ. ಮೇಷರಾಶಿ, ಕರ್ಕಾಟಕ ರಾಶಿ ಮತ್ತು ಮಕರ ರಾಶಿ, ಈ ಮೂರು ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡುತ್ತಕ್ಕಂಥದ್ದಿರುತ್ತೆ. ತಾವು ಮಾಡ್ತಕ್ಕಂಥ ಪ್ರತಿ ಕೆಲಸದಲ್ಲೂ ಕೂಡ ಆ ಒಂದು ಕ್ಷಣ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಬದಲಾಗ್ತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಮನಸ್ಥಿತಿ ಇವತ್ತು ತಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ಇಲ್ಲ ನಾನು ಈ ಕೆಲಸವನ್ನ ಮಾಡಲೇಬೇಕು ಅಂತ ಪಣತೊಟ್ಟು ಮುಂದೋದ್ರು ಕೂಡ ಆ ಒಂದು ಸಮಯದಲ್ಲಿ ಎಡುತ್ತಕ್ಕಂಥದ್ದಿರುತ್ತೆ. ಇವತ್ತು ತಮ್ಮ ಸಹೋದ್ಯೋಗಿಗಳಿಂದಾನೋ, ಗುಪ್ತ ಶತ್ರುಗಳ ಅಟ್ಟಹಾಸದಿಂದಾನೋ, ಶತ್ರುಗಳ ಬಾಧೆಯಿಂದನೋ ತಮ್ಮ ಕೆಲಸವನ್ನ ಕಾರ್ಯಸಿದ್ಧಿ ಮಾಡ್ಕೊಳಕ್ ಆಗದೆ ಇರತಕ್ಕಂಥದ್ದೇನೂ ಇಲ್ಲ. ಅವ್ರು ಯಾರು ಕೂಡ ಅಡ್ಡಿ ಪಡಿಸಲಿಲ್ಲ ಅಂದ್ರೂ ಕೂಡ ತಮ್ಮ ಕೈಯಾರೆ ತಾವೇ ಹಾಳು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥಿರುತ್ತೆ. ಆದ್ರೂ ಕೂಡ ಭಗವಂತನ ಅನುಗ್ರಹದಿಂದ, ಮನೋಗತ ಪ್ರಶ್ನಾತಂತ್ರದ ಆಧಾರದಿಂದ ಇವತ್ತಿನ ದಿವಸ ಬೆಳಗ್ಗೆ 9:30ಯಿಂದ ಮಧ್ಯಾಹ್ನ 4 ಗಂಟೆಯವರೆಗೂ ಕೂಡ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಆ ಒಂದು ಸಮಯದಲ್ಲಿ ಎಲ್ಲಾದ್ರೂ ದೂರ ಬಾರ ಹೋಗ್ತಕ್ಕಂಥದ್ದಾಗ್ಲಿ, ಯಾವ್ದಾದ್ರೂ ಕೆಲಸದ ಬಗ್ಗೆ ಪ್ರಾರಂಭ ಮಾಡ್ತಕ್ಕಂಥದ್ದಾಗ್ಲಿ, ದುಡ್ಡು ಕಾಸಿನ ವಿಚಾರವಾಗಿ ಮಾತುಕತೆ ಮಾಡ್ತಕ್ಕಂಥದ್ದಾಗ್ಲಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಭೂಮಿ ವ್ಯಾಪಾರ ಮಾಡ್ತಕ್ಕಂಥದ್ದು, ಭೂಮಿಯನ್ನ ನಂಬಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ತಾವು ಬೆಳಗ್ಗೆ 9ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ. ಆ ಒಂದು ಸಮಯದಲ್ಲಿ ಯಾವ್ದಾದ್ರೂ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದಾಗ್ಲಿ, ಆ ಒಂದು ವಿಚಾರದ ಬಗ್ಗೆ ಮಾತಾಡ್ತಕ್ಕಂಥದ್ದಾಗ್ಲಿ ತಾವು ಮುಂದುವರಿಸಿದ್ದೆ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಾ. ಅದನ್ನ ಬಿಟ್ಟು 4 ಗಂಟೆಯ ನಂತರ ತಾವು ಯಾವ್ದಾದ್ರೂ ಒಂದು ಕೆಲಸ ಶುರು ಮಾಡ್ತಕ್ಕಂಥದ್ದಾಗ್ಲಿ, ಪ್ರಾರಂಭ ಮಾಡ್ತಕ್ಕಂಥದ್ದಾಗ್ಲಿ, ಚರ್ಚೆ ಮಾಡ್ತಕ್ಕಂಥದ್ದಾಗ್ಲಿ, ತಾವು ಎಷ್ಟೇ ಕಷ್ಟಪಟ್ಟು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕಂದ್ರೂ ಕೂಡ ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಕಷ್ಟ ಇದೆ. ಆದ್ರೂ ಕೂಡ ಇರ್ತಕ್ಕಂಥ ಸಮಯದಲ್ಲೇ ಇನ್ನಷ್ಟು ಹೆಚ್ಚಿನ ಪ್ರಬುದ್ಧಮಾನಕ್ಕೆ ಹೋಗ್ಬೇಕು, ಇನ್ನಷ್ಟು ಹೆಚ್ಚಿನ ಕಾರ್ಯಗಳನ್ನ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಅಂದ್ರೆ, ಇನ್ನಷ್ಟು ಹೆಚ್ಚು ಶಕ್ತಿಯನ್ನ ಸಂಪಾದನೆ ಮಾಡಬೇಕು ಅಂದ್ರೆ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡಿ, ಲಲಿತಾ ರಾಜರಾಜೇಶ್ವರಿಯನ್ನ ಪ್ರಾರ್ಥನೆ ಮಾಡಿ, ಮುತ್ಯಾಲಮ್ಮನನ್ನ ಪ್ರಾರ್ಥನೆ ಮಾಡಿ. ಇವತ್ತು ದೇವಿಗೆ ತಾವು ವಿಶೇಷವಾಗಿ ಹಳದಿ ವರ್ಣದಲ್ಲಿರ್ತಕ್ಕಂಥದ್ದು, ಹರಿಶಿನದ ವರ್ಣದಲ್ಲಿರ್ತಕ್ಕಂಥ ಪುಷ್ಪಗಳನ್ನ ನೀಡಿ ತಾಯಿಗೆ, ಅಂದ್ರೆ ಪುಷ್ಪಗಳನ್ನ ನೀಡಿ ಪೂಜೆಯನ್ನ ಮಾಡ್ತಕ್ಕಂಥದ್ದು. ಆದಷ್ಟು ಇವತ್ತಿನ ದಿವಸ ತಾವು ಯೆಲ್ಲೋ ಕಲರ್ ವಸ್ತ್ರವನ್ನ ಧರಿಸ್ತಕ್ಕಂಥದ್ದು, ಹರಿಶಿನದ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನ ಧರಿಸಿದ್ದೇ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ವಿಶೇಷವಾಗಿ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಹರಿಶಿನ ವರ್ಣದಲ್ಲಿರ್ತಕ್ಕಂಥ ಯೆಲ್ಲೋ ಕಲರ್ ಇರತಕ್ಕಂಥ ವಸ್ತ್ರವನ್ನ ಧರಿಸಿ ದೇವಿ ಶಕ್ತಿ ದೇವತೆಗೆ ಯೆಲ್ಲೋ ಕಲರ್ ಪುಷ್ಪಗಳು, ಅಂದ್ರೆ ಯೆಲ್ಲೋ ಕಲರ್ ಇರತಕ್ಕಂಥ ಪುಷ್ಪಗಳನ್ನ ನೀಡಿ ಪೂಜಿಸಿದ್ದೇ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ಇನ್ನ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. 5 ರಾಶಿಗಳಿರ್ತಕ್ಕಂಥದ್ದು. ವೃಷಭ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ,
ಕುಂಭರಾಶಿ. ಈ 5 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಂಬಂಧಿಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ನಿಮ್ಮ ಮನೋಚಿಂತಿತ ಕಾರ್ಯವು ಅತ್ಯಂತ ದುರ್ಬಲ ಬೆಂಬಲದೊಂದಿಗೆ ಇರತಕ್ಕಂಥದ್ದಿರುತ್ತೆ. ಜನಮನ್ನಣೆ ಮತ್ತೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ತಮ್ಮ ಸಹೋದ್ಯೋಗಿಗಳು, ಜನಮನ್ನಣೆ ಅಂದ್ರೆ ತಮ್ಮ ಸಹೋದ್ಯೋಗಿಗಳಾಗ್ಲಿ, ಯಾರನ್ನಾದ್ರೂ ನಂಬಿಕೊಂಡು ತಾವು ಕೆಲಸಕ್ಕೆ ಮುಂದೆ ಹೋಗ್ತಕ್ಕಂಥದ್ದಾಗ್ಲಿ, ಈ ಯಾವ ಒಂದು ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದು ಬೇಡ. ಆದಷ್ಟು ಇವತ್ತಿನ ದಿವಸ ಒಬ್ಬಂಟಿಯಾಗಿ, ಇಷ್ಟು ದಿವಸ ನಾನು ಹೇಳ್ತಾ ಇದ್ದೆ, ಒಬ್ಬಂಟಿಯಾಗಿ ಯಾವ ಒಂದು ಕೆಲಸಕ್ಕೆ ಕೂಡ ಮುನ್ನೋಗ್ತಕ್ಕಂಥದ್ದು ಬೇಡ, ಯಾರನ್ನಾದ್ರೂ ಜೊತೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವತ್ತಿನ ದಿನ ವಿಶೇಷತೆಗಳು, ದಿನಫಲದ ಬಗ್ಗೆ ಬರಬೇಕು ಅಂದ್ರೆ ಯಾರನ್ನು ಕರ್ಕೊಂಡು ಹೋಗ್ದಿರಾ ತಂದೆ ತಾಯಿಯ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಿ ಗುರು ಹಿರಿಯರ ಅನುಗ್ರಹದೊಂದಿಗೆ ತಾವು ಒಬ್ಬರೇ ಮುನ್ನುಗ್ಗಿ ಕೆಲಸ ಮಾಡಿದ್ದೇ ಆದ್ರೆ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನ ಕಾಣ್ತಕ್ಕಂಥದ್ದಿರುತ್ತೆ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ವೆಕೇಶನ್ಗೆ ಹೋಗ್ತಕ್ಕಂಥದ್ದಾಗ್ಲಿ, ಇಲ್ಲಾಂದ್ರೆ ಎಲ್ಲಾದ್ರೂ ಒಂದು 10 ನಿಮಿಷ ನಿಮ್ಮದೇ ದೂರಭಾರ ಪ್ರಯಾಣ ಮಾಡೋಣ ಅಂತಕ್ಕಂಥ ಮನಸ್ಥಿತಿ ಈಗಾಗಲೇ ನಿಮ್ಗೆ ಎದುರಾಗ್ತಕ್ಕಂಥದ್ದಿದೆ. ಆ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಬೇಡ. ಒಂದು ವೇಳೆ ತಾವು ಹೋದ್ರೆ ಮಾರ್ಗ ಮಧ್ಯದಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ಒಂದು ರೀತಿ ಆದ್ರೆ ನಿಮ್ಮ ಮನಸ್ಸಿನ ಮೇಲೆ ಸಾಕಷ್ಟು ಹೆಚ್ಚಿನ ರೀತಿಯಲ್ಲಿ ಪರಿಣಾಮ ಬೀಳತಕ್ಕಂಥದ್ದಿರುತ್ತೆ. ಮನೆಯಲ್ಲೂ ಕೂಡ ಅಷ್ಟು ನೆಮ್ಮದಿ ಇರ್ತಕ್ಕಂಥದ್ದಲ್ಲ. ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಿರಿ ಆಗ್ತಕ್ಕಂಥದ್ದಿರುತ್ತೆ. ಇನ್ನ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ಸಮಸ್ಯೆಗೆ ಬರ್ತಕ್ಕಂಥದ್ದಾದ್ರೆ ಸಾಕಷ್ಟು ಮಂಡಿ ನೋವುಗಳು ಎದುರಾಗ್ತಕ್ಕಂಥದ್ದಿರುತ್ತೆ, ಹೊಟ್ಟೆ ನೋವು ಎದುರಾಗ್ತಕ್ಕಂಥದ್ದಿರುತ್ತೆ, ಮಾನಸಿಕ ಬಾಧೆಯಲ್ಲಿ ಒಳಗಾಗ್ತಕ್ಕಂಥದ್ದಿರುತ್ತೆ, ತಲೆನೋವು ಉಂಟಾಗ್ತಕ್ಕಂಥದ್ದಿರುತ್ತೆ. ಇದೆಲ್ಲಾ ವಿಚಾರಗಳಿಗೆ ಹೇಳಬೇಕಂದ್ರೆ ಇನ್ನ ಹೊಟ್ಟೆ ನೋವು ಅಂತ ಬಂದ್ರೆ ಅದಕ್ಕೆ ನಮ್ಮ ಅಮೃತ ಬಿಂದು ಇದೆ. ನೀವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಅಮೃತ ಬಿಂದುವನ್ನ ಸೇವನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ಅಮೃತ ಬಿಂದುವನ್ನ ಸೇವನೆ ಮಾಡೋದ್ರಿಂದ ಹೊಟ್ಟೆ ನೋವನ್ನ ಪ್ರಥಮ ಸ್ಥಾನದಲ್ಲಿ ದೂರ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಮಂಡಿ ನೋವನ್ನ ದೂರ ಮಾಡ್ಕೊಳ್ಬೇಕಂದ್ರೆ ಅದರಲ್ಲೂ ಕೂಡ ನಮ್ಮದೇ ಪ್ರಾಡಕ್ಟ್ ಇದೆ, ಅಮೃತ ರತ್ನವನ್ನ ಹಚ್ಕೊಳ್ಳಿ, ಮಂಡಿ ನೋವನ್ನು ಕೂಡ ದೂರ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಇನ್ನ ಈಗಾಗಲೇ ಗುರುಜಿ ಅವರು ತಿಳಿಸ್ಕೊಟ್ರು ಲವಣ ತೈಲಂ ಅಂತ, ಅದು ಕೂಡ ಬಹಳ ವಿಶೇಷವಾಗಿದೆ. ಶಾಸ್ತ್ರದಲ್ಲಿ ಮನೋಗದ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಆರೋಗ್ಯ ಸಮಸ್ಯೆಗೂ ಔಷಧಿಗಳು ನಮ್ಮ ಹತ್ರ ಆಗೋಗ್ಬಿಟ್ರೆ ಇದೆ. ಇರ್ಲಿ, ಒಳ್ಳೇದಾಗ್ಲಿ. ಆದ್ರೂ ಇಂತಹ ಪರಿಸ್ಥಿತಿಗಳು ಬಂದಾಗ ಬಹಳ ಎಚ್ಚರಿಕೆ ಬೇಕಾಗೋದು. ಯಾಕೆಂದ್ರೆ ಪ್ರಶ್ನಾತೀತವಾಗಿ ಪ್ರಶ್ನೆಗಳಲ್ಲೇ ಇದ್ದಾಗ ನಿಂತಿಂತ ಸಮಸ್ಯೆಗಳಿದೆ ಅಂತ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಅನ್ನೋದನ್ನ ನಾವು ಸೂಚನೆ ಮಾಡಿದಾಗ ಅಂತಹದ್ದು ಯಾವುದೇ ನಿಮ್ಮ ಗಮನಕ್ಕೆ ಬಂದರೂ, ಯಾವುದೇ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅದು ಆ ಬಾಧನೆ ಗೊತ್ತಾಗ್ಬಿಟ್ರೆ ಮರುಕ್ಷಣ ನೀವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂದ್ರೆ ಇವತ್ತು ಚಿಕ್ಕದು, ನಾಳೆ ಬೆಳೆದು ದೊಡ್ಡದು. ಅದರಲ್ಲೂ ಇವತ್ತಿನ ಆಹಾರ ಪದ್ಧತಿಗಳು ಸರಿ ಇಲ್ಲ. ಇವತ್ತು ನಾವು ತಿಂತಕ್ಕಂಥ ಆಹಾರ ಪದ್ಧತಿಗಳು ಸರಿ ಇಲ್ಲದ್ರಿಂದಲೇ ಇವೆಲ್ಲ ರೋಗ ರುಜಿನಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಯಲ್ಲೂ ಸಹಿತ ಅದರ ಒಂದು ಸೂಚನೆ ಕೊಡ್ತಾ ಇದೆ ಅಂದಾಗ ಸ್ವಲ್ಪ ಜಾಗರೂಕತರಾಗಿರ್ಬೇಕು. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದರಿ. ಒಳ್ಳೇದಾಯ್ತು, ಯಾಕೆಂದ್ರೆ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು ಇವತ್ತು ಸಮಯ ಸಾಕಷ್ಟು ಸಿಕ್ಕಿದೆ, ಅದರಿಂದ ಅವರು ಸಮಾಧಾನಕ್ಕೆ ಹೋಗ್ತಾ ಇದ್ದಾರೆ. ಮುಂದುವರಿಸಿ. ಈಗಾಗಲೇ ತಮ್ಮ ಮನಸ್ಸಲ್ಲಿ ಒಂದು ಗೊಂದಲ ಉಂಟಾಗಿರ್ಬೋದು ಗುರುಗಳೇ, ಇವ್ರು ಯಾಕೆ ಇವರ ಪ್ರಾಡಕ್ಟ್ ನ ಹೇಳ್ತಾ ಇದ್ದಾರೆ ಅದು ಈ ಸಮಯದಲ್ಲಿ ಅಂತ. ಯಾಕೆ ಅಂದ್ರೆ ನಾವು ಸಡನ್ ಆಗಿ ಆರೋಗ್ಯದ ಸಮಸ್ಯೆ ಇದೆ, ಕೈಕಾಲು ನೋವಿದೆ, ಹೊಟ್ಟೆ ನೋವಿದೆ ಅಂದ್ರೆ ಜನಗಳ ಮನಸ್ಥಿತಿ ಅಪ್ಪ ಯಾವ ಟ್ಯಾಬ್ಲೆಟ್ ತಗೋಬೇಕು, ಯಾವ ಔಷಧಿ ತಗೊಳ್ಬೇಕು ಅಂತ ಅದನ್ನ ಹುಡುಕಾಡ್ದಲ್ಲೇ ಇವತ್ತಿನ ದಿವಸ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಆ ವಿಚಾರಕ್ಕೆ ಬಂದಾಗ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ವಸ್ತು, ಈಗಾಗಲೇ ತಾವು ಖರೀದಿ ಮಾಡಿರ್ತಕ್ಕಂಥ ವಸ್ತು, ನಮ್ಮ ಪ್ರಾಡಕ್ಟು, ನಮ್ಮ ಗುರುಜಿಯವರ ಪ್ರಾಡಕ್ಟು, ನನ್ನ ತಂದೆಯವರ ಪ್ರಾಡಕ್ಟು, ಆ ಪ್ರಾಡಕ್ಟ್ ಔಷಧಿಗಳನ್ನ ಉಪಯೋಗಿಸಿದ್ದೆ ಆದ್ರೆ ಇರ್ತಕ್ಕಂಥ ದೋಷಗಳನ್ನ ದೂರ ಮಾಡ್ಕೊಳ್ತೀರಾ. ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳನ್ನ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ದೇನೆ ದೂರ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮನೋಗತ ಪ್ರಶ್ನಾಧಾರಿತವಾಗಿ ಇನ್ನೊಂದು ಸೂಕ್ಷ್ಮ ವಿಚಾರ ಏನಪ್ಪಾ ಅಂದ್ರೆ, ಇವತ್ತಿನ ದಿವಸ ದುಡ್ಡು ಕಾಸಿನ ವಿಚಾರವಾಗಿ ಯಾವುದೇ ರೀತಿ ತೀರ್ಮಾನಗಳನ್ನ ತಗೊಳ್ತಕ್ಕಂಥದ್ದು ಬೇಡ. ಕೊಡ್ತಕ್ಕಂಥದ್ದಾಗ್ಲಿ ತಗೊಳ್ತಕ್ಕಂಥದ್ದಾಗ್ಲಿ ಇದು ಯಾವ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಬೇಡ. ಸಾಕಷ್ಟು ಕೆಡಕೆ ಉಂಟಾಗ್ತಕ್ಕಂಥದ್ದಿರುತ್ತೆ. ದುಡ್ಡು ಕಾಸಿನ ವಿಚಾರ ಬಂದ್ರೆ ಇವತ್ತೊಂದ್ ದಿವಸ ಹೋಲ್ಡ್ ಮಾಡಿ ಅದನ್ನು ನಾಳೆಗೆ ಮುಂದುವರಿಸಿದ್ದೆ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸಿಕೊಳ್ತೀರಾ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಶುಭ, ಮಿಶ್ರ ಮತ್ತು ಅಶುಭ ಇರುವಂತಹ ರಾಶಿಗಳು ಯಾವುದು, ಅದಕ್ಕೆ ಮಾಡ್ಕೊಳ್ಬೇಕಾಗಿರುವಂತಹ ಅನುಷ್ಠಾನದ ಪರಿಹಾರ ಹೇಗೆ ಅಂತ ಶ್ರೀನಿವಾಸ್ ಶರ್ಮಾ ಅವರಿಂದ ತಿಳ್ಕೊಂಡಿದ್ದಾಯ್ತು. ವೀಕ್ಷಕರೇ, ಈಗ ವಾಟ್ಸ್ಆಪ್ ವಿಡಿಯೋ ಒಂದು ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರ ಗುರುಜಿ, ನನ್ನ ಹೆಸರು ಜ್ಯೋತಿ ಅಂತ ಹೇಳಿ. ನಾನು ಸರ್ಕಾರಿ ಕೆಲಸಕ್ಕಾಗಿ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀನಿ. ತುಂಬಾನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಬರೆದಿದ್ದೀನಿ ಗುರುಜಿ. ನನಗೆ ಸರ್ಕಾರಿ ಕೆಲಸ ಸಿಗುತ್ತೆ ಇಲ್ಲೋ ಅನ್ನೋದು ತಿಳಿಸ್ಕೊಡಿ. ಯಾವಾಗ ಸಿಗುತ್ತೆ, ಹಾಗೆ ನನ್ನ ಮುಂದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ. ದಯಮಾಡಿ ಯಾವ್ದಾದ್ರು ಪೂಜಾ ಇದ್ರೂ ಕೂಡ ನನಗೆ ತಿಳಿಸ್ಕೊಡಿ ಗುರುಜಿ. ಕೆಲಸ ಯಾವಾಗ ಸಿಗುತ್ತೆ ಸರ್ಕಾರಿ ಕೆಲಸ ಅನ್ನೋದನ್ನ ತಿಳಿಸ್ಕೊಡಿ. ಧನ್ಯವಾದಗಳು. ಸರ್ಕಾರಿ ಕೆಲಸಕ್ಕಾಗಿ ಕಾಂಪಿಟೇಟಿವ್ ಎಕ್ಸಾಮ್ನ ಬರೆದಿದ್ದಾಳ ತಾಯಿ.
ಆದರೆ ಆ ತಾಯಿಯ ಅದೃಷ್ಟ ರೇಖೆ ಹೇಗಿದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕೂತ್ಕೊಂಡ್ಬಿಟ್ಟಿದೆ ತಾಯಿಗೆ. ಅವರ ಆತ್ಮವಿಶ್ವಾಸ ಅವರಿಗೇ ಇಲ್ಲ. ಅಂದರೆ ಏನಾಗ್ತದೆ, ನಾನು ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದೀನಿ, ಇಷ್ಟೆಲ್ಲ ನಾನು ವ್ಯವಹರಿಸ್ತಾ ಇದ್ದೀನಿ, ಇಷ್ಟೆಲ್ಲ ನಾನು ಎಕ್ಸಾಮ್ಸ್ ತಗೊಂಡ್ರು ನನಗೆಲ್ಲೂ ಸರಿಯಾದಂತಹ ಬದುಕು ಕಾಣ್ತಿಲ್ವಲ್ಲ ಅನ್ನುವಂತಹ ಬಾಧೆ ಆ ತಾಯಿಗಿದೆ. ಆದರೆ ಈ ಸಮಸ್ಯೆಗೆ ಚಿಕ್ಕ ಪರಿಹಾರ ಹೊಂದಿದೆ. ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದಷ್ಟು ಬೇಗ ಉದ್ಯೋಗ ಆಕಾಂಕ್ಷಿಗಳು, ನೀವು ಉದ್ಯೋಗದ ಬಗ್ಗೆ ಏನು ಚಿಂತನೆ ಮಾಡ್ತಿದ್ದೀರೋ, ಏನು ಎಕ್ಸಾಮ್ಸ್ ತಗೊಂಡಿದ್ದೀರೋ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ, ಅನುಕೂಲ ಆಗುತ್ತೆ. ನೀವು ಸರ್ಕಾರಿ ಉದ್ಯಮ ನಿಮಗೆ ಸಿಕ್ಕೇ ಸಿಗುತ್ತೆ, ನೀವು ಸ್ವೀಟ್ ಕಳಿಸ್ಬೋದು. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 9 ಬುಧವಾರ ಇವತ್ತೇ ಪ್ರಾರಂಭ ಮಾಡಿ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರೆ ಇವತ್ತೇ ಪ್ರಾರಂಭ ಮಾಡಿ. ಬುಧವಾರದ ದಿವಸ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಉಚ್ಚರಿಸ್ತಕ್ಕಂಥದ್ದು. ನಿಮಗದನ್ನು ಓದಲಿಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ಕಿವಿಯಲ್ಲಾದರೂ ಕೇಳಿಸ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಹೇಳುವಾಗ ನಿಮ್ಮ ಅಂಗೈಯಲ್ಲಿ 1 ಹನಿಯಷ್ಟು ಜೇನುತುಪ್ಪವನ್ನು, 1 ಅಥವಾ 2 ಹನಿ ಮಾತ್ರ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕೊಳ್ಳಿ. ಉತ್ತರಾಭಿಮುಖವಾಗಿ ಕೂತ್ಕೊಂಡು ವಿಷ್ಣು ಸಹಸ್ರನಾಮನ ಸಂಪೂರ್ಣವಾಗಿ ಕೇಳ್ಕೊಳ್ಳಿ. ನನ್ನ ಜಾತಕದಲ್ಲಿರ್ತಕ್ಕಂಥ ಒಂದಷ್ಟು ದೋಷ ದೂರ ಆಗಿ ಶೀಘ್ರವಾಗಿ ನನಗೊಂದು ಒಳ್ಳೆ ಉದ್ಯೋಗ ಬೇಕಾಗಿದೆ, ಆ ಉದ್ಯೋಗ ಸಿದ್ಧಿ ಆಗಲಿ ಅಂತ ಹೇಳಿ ಆ ಉದ್ಯೋಗ ಸಿದ್ಧಿಗೋಸ್ಕರನೇ ಈ ವಿಷ್ಣು ಸಹಸ್ರನಾಮನ ನೀವು ಕಿವಿಯಲ್ಲಿ ಆಲಿಸಿ ಈ ಮಹಾಪ್ರಸಾದವನ್ನು ನೀವು ಸ್ವೀಕರಿಸಿ. ಇಷ್ಟು ಕೆಲಸ ಮಾಡಿ ಒಳ್ಳೆ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ ತಾಯಿ. ವಾಟ್ಸ್ಆಪ್ ವಿಡಿಯೋ ಕಳಿಸೋದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನು ಕೃಷಿ ಮಕರ ಮತ್ತು ಕುಂಭ ರಾಶಿಯವರಿಗೆ ಶನಿ ಪ್ರವೇಶ ಆಗಿರೋದ್ರಿಂದ ಅನುಷ್ಠಾನವನ್ನ ಮಾಡಬೇಕಾಗಿ ಬಂದ ಭಾನುವಾರಗಳನ್ನು 18 ತರಹ ಇದರಲ್ಲಿ ಅನುಷ್ಠಾನಗಳನ್ನು ಬರೆದಿದ್ದಾರೆ. ಗ್ರಂಥದಲ್ಲಿ 18 ಅನುಷ್ಠಾನಗಳು ಬಹಳ ಅಚ್ಚುಕಟ್ಟಾಗಿದೆ. ತುಂಬಾ ದುಬಾರಿ ಅಲ್ಲ, ಅಥವಾ ನೀವು ಕೈಲಿ ಆಗದಿದ್ದಲ್ಲ, ಎಲ್ಲವೂ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥದ್ದೇ. ಅದಕ್ಕೆ ಸಂಬಂಧಪಟ್ಟಂಗೆ 18ರಲ್ಲಿ 17 ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ 7 1 8 ಜೊತೆಗೆ ಶನಿಯ ಒಂದು ವಿಶೇಷವಾಗಿರ್ತಕ್ಕಂಥ ನಂಟು. ಆ ವಿಶೇಷವಾಗಿರ್ತಕ್ಕಂಥ ನಂಟನ್ನ ಒಳಗೊಂಡಿರ್ತಕ್ಕಂಥ ಆ 8ನ ಸಂಖ್ಯೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲೇ ಒಂದು ತಂತ್ರಸಾರಗಳಿದೆ. ಆ ತಂತ್ರಸಾರಗಳನ್ನ ಪ್ರತಿ ಭಾನುವಾರ ಮನೋಗತ ಪ್ರಶ್ನೆನಲ್ಲಿ ನಾನು ಅದಕ್ಕಾಗಲೇ ಬರೆದು ರೆಡಿ ಮಾಡಿಟ್ಟಿದ್ದೀವಿ. ಅದನ್ನು ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ನಮ್ಮ ಶ್ರೀನಿವಾಸ್ ಕಡೆಯಿಂದಲೇ ನಾನು ಮಾಡಿಸ್ತೀನಿ. ಆದಷ್ಟು ಬೇಗ ನಿಮಗೆ ವಿಚಾರವನ್ನು ಮುಟ್ಟಿಸ್ತೀವಿ. ಒಳ್ಳೆಯದಾಗಲಿ.